ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ಧನ್ಯವಾದಗಳು ಅಪ್ಪ. ನಮ್ಮ ಜೀವನದಲ್ಲಿ ಇನ್ನೊಂದು ದಿವಸವನ್ನ ನೋಡ್ಲಿಕ್ಕೆ ಕೃಪೆಯನ್ನು, ಭಾಗ್ಯವನ್ನು ಕೊಟ್ಟಿದ್ದೀರಾ. ಈ ದಿನದಲ್ಲಿ ಇನ್ನೊಂದಷ್ಟು ನಿಮಗೆ ಹತ್ತಿರವಾಗಿ, ಇನ್ನೊಂದಷ್ಟು ಪರಲೋಕಕ್ಕೆ ಹತ್ತಿರವಾಗುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿದಂತೆ. ಈಗ ನಾವು ಆಲೋಚನೆ ಮಾಡಬೇಕಾದ್ರೆ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದಿವ್ಯಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಕ್ರಿಸ್ತನ ಶಿಷ್ಯರಿಗಿರಬೇಕಾದ ಲಕ್ಷಣಗಳು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಕ್ರಿಸ್ತನ ಶಿಷ್ಯರಿಗಿರಬೇಕಾಗಿರುವಂತಹ ಲಕ್ಷಣಗಳು. ಓಕೆ, ಏನಕ್ಕೋಸ್ಕರ ಈ ಅಂಶವನ್ನ ನೋಡ್ತಿದ್ದೀವಿ ಇಷ್ಟಕ್ಕೂ? ನಿಮಗೇನ್ ಅನ್ಸುತ್ತೆ? ಕ್ರಿಸ್ತನ ಶಿಷ್ಯರಿಗೆ ಯಾವ ಲಕ್ಷಣಗಳಿರಬೇಕು ಅಂತ ನಿಮಗನ್ಸುತ್ತೆ? ಇಷ್ಟಕ್ಕೂ ಯೇಸು ಕ್ರಿಸ್ತರು ಹೋಗ್ತಾ ಹೋಗ್ತಾ ತನ್ನ ಶಿಷ್ಯರಿಗೆ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಮೊದಲನೇ ಶತಮಾನದಲ್ಲಿ ಆರೋಹಣಕ್ಕಿಂತ ಮುಂಚೆ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಒಂದು ಮಾತು ಹೇಳ್ತಾರೆ. ಏನಂತ? ಪ್ರಪಂಚಕ್ಕೆ ಹೋಗಿ ಸುವಾರ್ತೆ ಸಾರಿ. ಏನ್ ಮಾಡ್ಬೇಕು? ನಮಗೆ ನೀವು ಅವರನ್ನ ಶಿಷ್ಯರನ್ನಾಗಿ ಮಾಡಬೇಕು. ಈ ಶಿಷ್ಯರು ಅನ್ನುವಂತಹ ಪದಕ್ಕೆ ಒಂದು ಭಾರಿ ಆಳವಾಗಿರುವಂತಹ ಅರ್ಥ ಇದೆ. ನೀವು ಸತ್ಯವೇದದ ಭಾಷೆಯಲ್ಲಿ ನೋಡಿದ್ರೆ ಅದನ್ನೇ ನೋಡ್ಲಿಕ್ಕೆ ಹೊರಟಿದ್ದೀವಿ. ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ನಮಗ್ ಗೊತ್ತಿರೋ ಹಂಗೆ ಯಾವ್ಯಾವ ಗುಣಗಳಿರ್ಬೇಕು? ನಿಮಗೇನ್ ಅನ್ಸುತ್ತೆ? ಯೇಸು ಕ್ರಿಸ್ತರ ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ಯಾವ್ಯಾವ ಗುಣಗಳಿರ್ಬೇಕು ಅಂತ ನಿಮಗ್ ಅನ್ಸುತ್ತೆ? ಪ್ರೀತಿಸೋ ಗುಣ, ಆಮೇಲೆ ತಗ್ಗಿಸಲ್ಪಡುವ ಗುಣ, ಹೌದಲ್ವಾ? ಪ್ರಪಂಚದಲ್ಲಿ ಸಾಕಷ್ಟು ಜನ ತಪ್ಪಾಗಿ ಇದನ್ನ ಅರ್ಥ ಮಾಡ್ಕೊಂಡು ಇಂಟರ್ಪ್ರೆಟ್ ಮಾಡ್ಕೊಂಡಿರುವಂತಹ ನಿಮ್ಮ ಕಣ್ಣ ಕಾಣಿಸ್ತಿರುತ್ತೆ, ಹೌದಾ? ಕಳೆದ ವಾರನೂ ಸಹ ಭಾನುವಾರ ಒಂದು ಸಬ್ಜೆಕ್ಟ್ ಅನ್ನು ಸಹ ನೋಡಿದ್ವಿ. ಆಚಾರಗಳನ್ನ ಪಾಲಿಸಿದ ಮಾತ್ರಕ್ಕೆ ಭಕ್ತರಾಗ್ತೀವ ಅನ್ನುವಂತ ಸಬ್ಜೆಕ್ಟ್ ಅನ್ನು ನೋಡಿದ್ವಿ. ಅಂದ್ರೆ ಭಾನುವಾರ ಸಭೆಗೆ ಬಂದ ತಕ್ಷಣ ಭಕ್ತರಾಗೋಗ್ತೀವಿ ಅಂತ ಸ್ವಲ್ಪ ಜನ, ಅಥವಾ ಶಿಷ್ಯರಾಗೋಗ್ತೀವಿ ಅಂತ ಸ್ವಲ್ಪ ಜನ, ಅಥವಾ 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನಾವು ಯೇಸು ಕ್ರಿಸ್ತರಿಗೆ ಶಿಷ್ಯರಾಗೋಗ್ತೀವಿ ಅಂತ ಇನ್ನೊಂದ್ ಸ್ವಲ್ಪ ಜನ, ಇಲ್ಲ ಕ್ರಿಸ್ತನಿಗೋಸ್ಕರ ಏನಾದ್ರು ಮಾಡಿದ್ರೆ, ಅಥವಾ ಕ್ರಿಸ್ಮಸ್ ಹಬ್ಬನೋ ಈಸ್ಟರ್ ಹಬ್ಬನೋ ಜೋರಾಗಿ ಆಚರಣೆ ಮಾಡಿದ್ರೆ ಯೇಸು ಕ್ರಿಸ್ತರ ಶಿಷ್ಯರು ಅಂತ ಇನ್ನೊಂದ್ ಸ್ವಲ್ಪ ಜನ, ಹೌದಾ? ಇದನ್ನ ನೀವು ನೋಡ್ಬೇಕಾದ್ರೆ ನಿಜವಾಗ್ಲೂ ಸತ್ಯವೇದದ ಪ್ರಕಾರ ಯೇಸು ಕ್ರಿಸ್ತರ ಶಿಷ್ಯಂದಿರು ಅಂದ್ರೆ ಯಾರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದೆಲ್ಲ ಮಾಡುವಂತವ್ರು ಯೇಸು ಕ್ರಿಸ್ತರ ಶಿಷ್ಯಂದಿರೇನಾ, ಅಥವಾ ಇದರ ಜೊತೆ ಇನ್ನೂ ಏನೇನು ಬಹಳ ಬಹಳ ಮುಖ್ಯವಾಗಿರುವಂತಹದನ್ನ ಮಾಡ್ಬೇಕಾ ಅನ್ನುವಂತ ಒಂದು ಪ್ರಶ್ನೆ ತಲೆ ಎತ್ತುತ್ತೆ. ಆ ಪ್ರಶ್ನೆಗೆ ಉತ್ತರವಾಗಿ ಇವತ್ತು ನಾವು ಸಂದೇಶವನ್ನ ನೋಡ್ತಿದ್ದೀವಿ, ಹೌದಾ? ಯಾಕಂದ್ರೆ ನೀವು ಪ್ರಪಂಚವನ್ನ ನೋಡಿದಾಗ ಸಾಕಷ್ಟು ನಿಜಗಳು ಮುಚ್ಚಿಡಲ್ಪಟ್ಟಿದೆ, ಹೌದಾ? ಸಾಕಷ್ಟು ಸತ್ಯಗಳು ಮುಚ್ಚಿಡಲ್ಪಟ್ಟಿದೆ. ಏನು ಭಕ್ತಿಯಲ್ಲಿ ಬಂದ ನಂತರ ನಾವು ಕೆಲವನ್ನ ಕಳ್ಕೋಬೇಕಾಗತ್ತೇನೋ. ಒಂದ್ ವೇಳೆ ಯೇಸು ಕ್ರಿಸ್ತರನ್ನ ನಂಬ್ಕೊಂಡ ನಂತರ ಕೆಲವೊಂದು ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಕಳ್ಕೊಬೇಕಾಗತ್ತೇನೋ, ಅದನ್ನ ಕಳ್ಕೊಬೇಕು ಅಂತ ನಮಗ್ ಅವ್ರು ಹೇಳ್ತಿಲ್ವೇನೋ, ಹೌದಾ? ಕ್ರೈಸ್ತ ಪ್ರಪಂಚದಲ್ಲಿ ಇದು ಕರೆಕ್ಟ್ ಆಗಿ ಸಾರಲ್ಪಡ್ತಿಲ್ವೇನೋ, ಇದೆಲ್ಲವೂ ಸಹ ನಾವು ಕೆಲವು ವಿಚಾರಗಳನ್ನ ನಾವು ಕಳ್ಕೊಬೇಕಾಗತ್ತೆ ಭಕ್ತಿಯಲ್ಲಿ ಬಂದ ನಂತರ. ಇದು ಸಾರಲ್ಪಡ್ತಿಲ್ವೇನೋ, ನೋಡೋಣ ಅದೇನೇನು ಅಂತ ಹೇಳಿ ಸತ್ಯವೇದದಲ್ಲಿ ನೋಡೋಣ. ಮೊಟ್ಟ ಮೊದಲನೇದಾಗಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರಿಗೆ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ಯೋಗ್ಯನಲ್ಲ. ಮತ್ತು ಯಾವನಾದರೂ ನನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದು
ಹೊರತು ನನಗೆ ಯೋ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಸಾಕು ಪ್ರಿಯರೇ. ಈ ವಚನಗಳನ್ನು ಓದಿದಾಗ ಏನರ್ಥ ಆಗುತ್ತೆ ನಮ್ಗೆ? ಯೇಸುಕ್ರಿಸ್ತರ ಶಿಷ್ಯಂದಿರು ಅಥವಾ ಯೇಸುಕ್ರಿಸ್ತರನ್ನು ಹಿಂಬಾಲಿಸುವಂತವರು ಅಂತ ಹೇಳಿದ್ರೆ, ಈ ಗುಣಗಳೆಲ್ಲ ನಮ್ಮ ಜೀವನದಲ್ಲಿ, ಈ ಸಿಚುವೇಶನ್ಗಳೆಲ್ಲ ನಮ್ಮ ಜೀವನದಲ್ಲಿ ಬಂದ್ರೂ ಸಹ ಅದಕ್ಕೆಲ್ಲವೂ ಸಹ ಸಿದ್ಧರಾಗಿರ್ಬೇಕಂತೆ. ಏನೇನಾಗತ್ತಂತೆ? ಇವಾಗ ನಾವು ಓದಂತಹ ವಚನಗಳ ಪ್ರಕಾರ, ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ, ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದವನ್ನು ಹುಟ್ಟಿಸುವುದಕ್ಕೆ ಬಂದೆನು. ಈ ವಚನಗಳನ್ನು ಓದ್ಬೇಕಾದ್ರೆ ಏನರ್ಥ ಆಗತ್ತೆ ನಮಗೆ? ನೀವು ಸಾಧಾರಣವಾಗಿ ಈ ವಚನಗಳನ್ನ ಕ್ರೈಸ್ತ ಪ್ರಪಂಚದಲ್ಲಿ ಕೇಳ್ತೀರಾ? ಈ ವಚನಗಳನ್ನ ಯಾವತ್ತಾದ್ರೂ ಕೋಟ್ ಮಾಡುವಂತಹದನ್ನ ಕೇಳ್ತೀವ ನಾವು ಸಭೆಗಳಲ್ಲಿ? ಕೋಟ್ ಮಾಡಿದ್ರು ಒಂದು ರೀತಿಯಾಗಿ ತಪ್ಪಾದ ಇಂಟರ್ಪ್ರಿಟೇಷನ್ ಅನ್ನ ಕೇಳ್ತೀವೇನೋ? ಇದನ್ನ ಯೇಸುಕ್ರಿಸ್ತರ ಶಿಷ್ಯರಾಗಿ ನಾವಿರ್ಬೇಕು ಅಂತ ಹೇಳಿದ್ರೆ ನೀಟಾಗಿ ಅರ್ಥ ಮಾಡ್ಕೊಳ್ಳುವಂತಹದ್ದು ಬಹಳ ಇಂಪಾರ್ಟೆಂಟ್. ಇದರ ಅರ್ಥ ಏನು? ಅಂದ್ರೆ ಯೇಸುಕ್ರಿಸ್ತರನ್ನ ನಂಬ್ಕೊಂಡ್ರೆ ತಂದೆ ಮಗ ಇಬ್ರು ಒಂದೇ ಮನೆಯಲ್ಲಿ ಇರಲ್ಲ ಅಂತನ? ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಲ್ಲ ಅಂತನ? ಇವಾಗ ನಾವು ಓದಿದ್ವಿ, ಒಂದಷ್ಟು ವಚನಗಳನ್ನ ಓದಿದ್ವಿ. ಇವರಿಗೂ ಭೇದ ಉಂಟಾಗತ್ತೆ, ಈ ಸಂಬಂಧಕ್ಕೂ ಭೇದ ಉಂಟಾಗತ್ತೆ ಅಂತ ಒಂದಷ್ಟು ವಚನಗಳನ್ನ ಓದಿದ್ವಿ. ಇದರ ಅರ್ಥ ಏನು? ಅಂದ್ರೆ ತಂದೆ ಮಗ ಒಂದೇ ಮನೇಲಿ ಇರಲ್ಲ, ಅತ್ತೆ ಸೊಸೆ ಒಂದೇ ಮನೇಲಿ ಇರಲ್ಲ, ಹೌದಾ? ಗಂಡ ಹೆಂಡತಿ ಒಂದೇ ಮನೇಲಿ ಇರಲ್ಲ, ಡಿವೋರ್ಸ್ ಆಗತ್ತೆ. ಇದರ ಅರ್ಥ? ಕ್ರಿಸ್ತನನ್ನ ನಂಬ್ಕೊಂಡ್ರೆ ಈ ಸಂಬಂಧಗಳೆಲ್ಲ ಕಳಚಿ ಬೀಳುತ್ತೆ ಒಂದೇ ಸರಿ, ಅದರ ಅರ್ಥ? ಏನದರ ಅರ್ಥ? ಭೂಮಿ ಮೇಲೆ ನಮಗೊಂದಷ್ಟು ಸಂಬಂಧಗಳಿದೆ. ಆ ಸಂಬಂಧಗಳಲ್ಲಿ ಯಾವ್ದ್ಯಾವ್ದಿದೆ? ತಂದೆ ತಾಯಿ ಮತ್ತೆ ಮಕ್ಕಳಿಗಿರುವಂತ ಸಂಬಂಧ ಇದೆಯಾ? ಗಂಡ ಹೆಂಡತಿ ಮಧ್ಯ ಇರುವಂತ ಸಂಬಂಧ ಇದೆಯಾ? ಅತ್ತೆ ಸೊಸೆ ಮಧ್ಯ ಇರುವಂತ ಸಂಬಂಧ ಇದೆಯಾ? ಅಣ್ಣ ತಮ್ಮಂದಿರ ಮಧ್ಯ ಇರುವಂತ ಸಂಬಂಧ ಇದೆಯಾ? ಇಷ್ಟು ಸಂಬಂಧಗಳಿದೆ. ಕ್ರಿಸ್ತನ ಶಿಷ್ಯರು ನಾವಾದ್ರೆ ಈ ಇಷ್ಟು ಸಂಬಂಧಗಳಿಗಿಂತ ಪ್ರಪ್ರಥಮವಾಗಿರುವಂತ ಸಂಬಂಧ ಯಾವ್ದಾಗಿರ್ಬೇಕಂತೆ? ದೇವರಿಗೂ ನಮಗೂ ನಡುವೆ ಇರುವಂತ ಸಂಬಂಧ ಇಷ್ಟೂ ಸಂಬಂಧಗಳಿಗೆ ಮೀರಿರುವಂತ ಸಂಬಂಧ ಆಗಿರ್ಬೇಕು. ಪ್ರಪ್ರಥಮ ಸ್ಥಾನದಲ್ಲಿ ಯಾವ ಸಂಬಂಧ ಇರಬೇಕು? ದೇವರಿಗೂ ಮನುಷ್ಯರಿಗೂ ಅಂದ್ರೆ ನಮಗೂ ಮಧ್ಯ ಇರುವಂತ ಆ ಸಂಬಂಧಕ್ಕೆ ಅತಿ ಹೆಚ್ಚಾದ ಬೆಲೆ ಸಿಕ್ಬೇಕು. ನಿಜನ? ಅತಿ ಹೆಚ್ಚಾದ ಬೆಲೆ ಸಿಕ್ಬೇಕು. ಕೆಲವೊಂದ್ಸಾರಿ ಕೆಲವು ಅಂದ್ರೆ ಮನುಷ್ಯರಲ್ಲಿ ನಿಮಗೆ ಗೊತ್ತು, ಕುಟುಂಬದಲ್ಲಿ ಯಾರಾದ್ರೂ ಒಬ್ಬರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತಾರೆ, ಅವರೊಬ್ಬರ ಜೊತೆ ಸಂಬಂಧವನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೂ ಸಂಬಂಧವನ್ನು ಕಳ್ಕೊಳ್ಲಿಕ್ಕೆ ರೆಡಿ ಇರ್ತಾರೆ. ಗೊತ್ತಾ ನಮ್ಗಿದು? ಹೌದಾ? ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಯೌವನಸ್ಥರ ಮಧ್ಯ ಈ ಪ್ರೀತಿ ಅನ್ನುವಂತಹ ಮಾಯೆಯಲ್ಲಿ ಆಕರ್ಷಣೆ ಏನಿದೆಯೋ, ಈ ಸಂಬಂಧಕ್ಕೆ ಶಕ್ತಿ ಇದೆ, ಹೌದಲ್ವಾ? ಒಂದು ಹುಡುಗ ಹುಡುಗಿಯನ್ನ ಪ್ರೀತಿ ಮಾಡುವಂತಹದ್ದು ಯೌವನ ಕಾಲದಲ್ಲಿ, ಅಥವಾ ಒಂದು ಹುಡುಗಿ ಹುಡುಗನನ್ನ ಪ್ರೀತಿ ಮಾಡ್ತಿರುವಂತಹ ನಡೀತಿದೆ ಅಂತ ಅನ್ಕೊಳ್ಳಿ. ಆ ಸಂಬಂಧಕ್ಕೆ ಯಾವ ಶಕ್ತಿ ಇದೆ? ಮದ್ವೆಗೆ ಒಪ್ಪಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಏನ್ ಮಾತಾಡ್ಕೊಂತಾರೆ ಇಬ್ರು ಸೇರಿ ಹೇಳಿ? ಒಂದ್ ವೇಳೆ ಮದ್ವೆಗೆ ಒಪ್ಪಿಲ್ಲ ಮನೆಯಲ್ಲಿ ಅಂತ ಹೇಳಿದ್ರೆ ಏನ್ ಮಾತಾಡ್ಕೋತಾರೆ? ತಂದೆ ತಾಯಿಯನ್ನು ಬಿಟ್ಬಿಟ್ಟು ಹೋಗೋಣ, ಓಡೋಗೋಣ, ಎಲೋಪಿಂಗ್ ಅಂತ ಹೇಳಿ ಕರಿತೀವಿ ಇದನ್ನ. ಓಡೋಗೋಣ ಅಂದ್ರೆ ಹುಡುಗಿ ನಾರ್ಮಲ್ ಆಗಿ ಹುಡುಗಿನೇ ಅಲ್ವಾ ಓಡ್ ಬರುವಂತಹದ್ದು. ಈಗ ಹೇಳಿ ಏನಂತ ತಲೆ ಆಡಿಸ್ತಾರೆ? ಹೂ ಅಂತ ಆಡಿಸ್ತಾರೆ, ಹೌದಾ? ಆದ್ರೆ ಇಷ್ಟು ವರ್ಷ ಬೆಳೆಸಿದಂತಹ ತಂದೆ ತಾಯಿನ ಬಿಟ್ಟು ಬರ್ಲಿಕ್ಕೆ ರೆಡಿನಾ? ರೆಡಿ. ಇಷ್ಟು ವರ್ಷ ಜೊತೆ ಇದ್ದಂತಹ ಬಂಧು ಬಳಗವನ್ನ ಬಿಟ್ಟು ಬರ್ಲಿಕ್ಕೆ ರೆಡಿನಾ? ರೆಡಿ. ಏನ್ ಅರ್ಥ ಆಯ್ತು ನಿಮ್ಗೆ ಇದನ್ನ ನೋಡಿದಾಗ? ಈ ಒಂದು ಸಂಬಂಧಕ್ಕೋಸ್ಕರ ಯಾವ ಸಂಬಂಧವನ್ನ ಬಿಡ್ಲಿಕ್ಕೆ ಬೇಕಾದ್ರೂ ರೆಡಿ. ಅಂದ್ರೆ ಈ ಸಂಬಂಧ ಅವರ ದೃಷ್ಟಿಯಲ್ಲಿ ಎಲ್ಲಿದೆ? ಟಾಪ್ ಅಲ್ಲಿ ಇದೆಯಾ, ಬಾಟಮ್ ಅಲ್ಲಿ ಇದೆಯಾ? ಟಾಪ್ ಅಲ್ಲಿ ಇದೆ. ಇಲ್ಲಿ ದೇವ್ರು ಕೋರ್ಕೊಳ್ತಿರುವಂತಹದ್ದು ಏನನ್ನ? ಅದನ್ನೇ. ದೇವರನ್ನ ನಂಬಿದ ಮಾತ್ರಕ್ಕೆ, ಕ್ರಿಸ್ತನನ್ನ ನಂಬಿದ ಮಾತ್ರಕ್ಕೆ ತಂದೆ ಮಗ ಅಥವಾ ಅತ್ತೆ ಸೊಸೆ ಒಂದೇ ಮನೇಲಿ ಇರಲ್ಲ ಅಂತಲ್ಲ ಈ ವಚನದ ಅರ್ಥ. ಈ ವಚನದ ಅರ್ಥ ಏನು? ನಮಗಿರುವಂತ ಎಲ್ಲಾ ಸಂಬಂಧಗಳಲ್ಲಿ ಕ್ರಿಸ್ತನ ಶಿಷ್ಯರು ನಾವಾಗಿದ್ದೀವಿ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಯಾವ ಸಂಬಂಧ ಇರಬೇಕು? ಫಸ್ಟ್ ಅಲ್ಲಿ ಪ್ರೈಮ್ ಪ್ರಯಾರಿಟಿಯಲ್ಲಿ ಯಾವ ಸಂಬಂಧ ಇರಬೇಕು? ನಾವು ಕ್ರಿಸ್ತನು ನಮ್ಮ ಮಧ್ಯೆ ಇರುವಂತಹ ಸಂಬಂಧ, ಹೌದಾ? ಶಿಷ್ಯರಾಗಿದ್ರೆ ಈ ಸಂಬಂಧ ಪ್ರಪ್ರಥಮವಾಗಿರ್ಬೇಕಾ? ನಿಜ. ಮುಂದೆ ಓದೋಣ ಈ ವಚನ. ಪ್ರಾರಂಭದಲ್ಲಿ ಇನ್ನೊಂದ್ಸಾರಿ ಓದ್ಲಿಕ್ಕೆ ಪ್ರಯತ್ನ ಪಡೋಣ.
ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೇನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದವನ್ನು ಹುಟ್ಟಿಸುವುದಕ್ಕೆ ಬಂದೇನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಯಾರು ಯೋಗ್ಯರಲ್ವಂತೆ? ಯಾರು ಶಿಷ್ಯರಲ್ವಂತೆ ಯೇಸು ಕ್ರಿಸ್ತರಿಗೆ? ಅವರ ಮೇಲಿಡುವಂತಹ ಪ್ರೀತಿ, ಕ್ರಿಸ್ತನ ಮೇಲಿರುವಂತಹ ಪ್ರೀತಿ, ಕ್ರಿಸ್ತನ ಮೇಲಿಡುವಂತಹ ಮಮತೆ, ಈ ಪ್ರೀತಿಗಿಂತ ಈ ಮಮತೆಗಿಂತ ಇನ್ನೂ ಹೆಚ್ಚಾಗಿ ಯಾರ ಮೇಲಾದ್ರೂ ಇಡ್ತಿದೀವಿ ಅಂತ ಹೇಳಿದ್ರೆ ಅವರು ಕ್ರಿಸ್ತನಿಗೆ ಶಿಷ್ಯರು, ಕ್ರಿಸ್ತನ ಪ್ರೀತಿಗೆ ದಾಸರು ಅಲ್ಲ. ಏನ್ ಹಂಗಂದ್ರೆ ಯಾರು ಕ್ರಿಸ್ತನ ಶಿಷ್ಯರು ಅಂತ ನಾವು ಅದಕ್ಕೆ ಮಾತಾಡ್ಕೊಂಡು ಬರ್ತಿದ್ವಿ, ಯಾರು ಕ್ರಿಸ್ತನ ಶಿಷ್ಯರು ಅಂತ ಹೇಳಿ. ನಮ್ಮ ದೃಷ್ಟಿಯಲ್ಲಿ ಸಭೆಗೆ ಸಂಡೆ ವಾರಕ್ಕೆ ಒಂದ್ಸಾರಿ ಸಭೆಗೆ ಬರುವಂತವರು ಯೇಸು ಕ್ರಿಸ್ತರ ಶಿಷ್ಯರು. ಇನ್ನೊಂದ್ ಸ್ವಲ್ಪ ಜನರ ದೃಷ್ಟಿಯಲ್ಲಿ ರೊಟ್ಟಿ ಕಾರ್ಯಕ್ರಮಕ್ಕೆ ಬಿಡದೆ ಕೈ ಹಾಕುವಂತವರು ಕ್ರಿಸ್ತರ ಶಿಷ್ಯರು. ಇನ್ನೊಂದ್ ಸ್ವಲ್ಪ ಜನರ ದೃಷ್ಟಿಯಲ್ಲಿ ಉಪವಾಸ ಮಾಡುವಂತವರು ಕ್ರಿಸ್ತನ ಶಿಷ್ಯರು. ಇನ್ನೊಂದ್ ಸ್ವಲ್ಪ ಜನರ ದೃಷ್ಟಿಯಲ್ಲಿ ಕುತ್ತಿಗೆ ಡಾಲರ್ ಅನ್ನು ಹಾಕೊಳ್ಳುವಂತವರು ಕ್ರಿಸ್ತನ ಶಿಷ್ಯರು. ನಿಜವಾಗ್ಲೂ ಕ್ರಿಸ್ತನ ಶಿಷ್ಯರು ಯಾರು? ಆ ಸಂಬಂಧಕ್ಕೋಸ್ಕರ ಯಾವ ಸಂಬಂಧವನ್ನ ಬೇಕಾದ್ರೂ ಬಿಡ್ಲಿಕ್ಕೆ ರೆಡಿ ಇರುವಂತವರು ಕ್ರಿಸ್ತನ ಶಿಷ್ಯರು. ನಾವಷ್ಟು ಉನ್ನತವಾಗಿ ಯಾವತ್ತಾದ್ರೂ ಕ್ರಿಸ್ತನ ಸಹವಾಸವನ್ನ ಇಟ್ಕೊಂಡಿದೀವ ನಮ್ಮ ಜೀವನದಲ್ಲಿ? ಇಷ್ಟುನ್ನತವಾಗಿ ಇಲ್ಲಿ ಹೇಳಿರೋ ಪ್ರಕಾರ ಕ್ರಿಸ್ತನ ಸಂಬಂಧವನ್ನ, ನಮಗೂ ಕ್ರಿಸ್ತನಿಗೂ ಮಧ್ಯೆ ಇರುವಂತಹ ಪ್ರೀತಿ ಅನ್ಯೋನ್ಯತೆಯನ್ನ ಎಲ್ಲಾ ಸಂಬಂಧಗಳಿಗಿಂತ ಮೇಲಾಗಿ ಇಟ್ಟಿದೀವ ಅಥವಾ ಕಾಂಪ್ರಮೈಸ್ ಏನಾದ್ರೂ ಆಗ್ತಿದೀವ? ಈಗ ನಾ ಹೇಳ್ತಿರುವಂತಹದ್ದು ಇನ್ನೊಂಥರ ಇಂಟರ್ಪ್ರೆಟ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಗಂಡ ಹೆಂಡತಿಯ ಬಗ್ಗೆ ಆಲೋಚನೆ ಮಾಡಿರ್ಬೇಕಾದ್ರೆ ನಾವು ಸಾಕಷ್ಟು ಸಾರಿ ನೋಡಿದ್ದೀವಿ, ಹೆಂಡತಿ ಗಂಡನು ಹೇಳಿರುವುದಕ್ಕೆ ವಿಧೇಯಳಾಗಿರ್ಬೇಕು, ಗಂಡ ಒಂದು ವೇಳೆ ಸಭೆಗೆ ಹೋಗ್ಬೇಡ ಅಂತ ಹೇಳಿ ಅಡ್ಡಿ ಮಾಡಿದಾಗ ಅದಕ್ಕೆ ಒಳಪಟ್ಟಿರ್ಬೇಕು ಅಂತ ಸಾಕಷ್ಟು ಸಾರಿ ಮಾತಾಡ್ಕೊಂಡಿದ್ದೀವಿ. ಅಲ್ಲಿ ಬೇರೆ ತರ ವರ್ಕ್ ಆಗತ್ತೆ. ಅದನ್ನ ಈ ಸಬ್ಜೆಕ್ಟ್ ಕನೆಕ್ಟ್ ಮಾಡಬೇಡಿ ದಯವಿಟ್ಟು. ಓಕೆ, ನೀವು ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಡೌಟ್ ಬರಬಾರದು. ಗಂಡ ಹೆಂಡತಿಯ ಸಂಬಂಧ, ಹೆಂಡತಿಗೆ ದೇವರು ಹೇಳ್ಕೊಟ್ಟಿರುವಂತಹದ್ದು ಗಂಡನ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನುವಂತಹದ್ದು ಒಂದು ಬೇರೆ ಪ್ರಸಂಗ, ಒಂದು ಬೇರೆ ಆಯಾಮದಲ್ಲಿ ಹೋಗುತ್ತೆ. ಆದ್ರೆ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದು ಅದಲ್ಲ. ಸಾಕಷ್ಟು ಸರಿ ಯಾವಾಗ್ಲೂ ಜನರನ್ನ ಮೇಲೆ ಪ್ರಯಾರಿಟಿ ಮಾಡಿ, ಜನರನ್ನ ಮುಖ್ಯಸ್ಥರನ್ನಾಗಿ, ಬೇಕಾದ್ರೆ ದೇವರ ಜೊತೆ ಇರುವಂತ ಸಂಬಂಧವನ್ನ ಬೇಕಾದ್ರೂ ನಾನು ಕಳ್ಕೊಂಡ್ಲಿಕ್ಕೆ ರೆಡಿ ಬ್ರದರ್. ಜನರ ಜೊತೆ, ಸಂಬಂಧಿಕರ ಜೊತೆ, ಬಂಧು ಬಳಗದ ಜೊತೆ ಇನ್ನೊಬ್ಬರನ್ನ ನೋಯಿಸಬಾರದು. ಈ ಪ್ರಿನ್ಸಿಪಲ್ಸ್ ಅನ್ನ ಇಟ್ಕೊಂಡು ಯಾವತ್ತಾದ್ರೂ ದೇವರನ್ನ ನೋಯಿಸ್ತಿದೀವೇನೋ? ಆ ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡು ಈ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಹೌದಾ? ನಮ್ಮ ಜೀವನದಲ್ಲಿ ಯಾವತ್ತೂ ಕ್ರಿಸ್ತನ ಜೊತೆ ಇರುವಂತಹ ಸಂಬಂಧಕ್ಕೆ ಅತಿ ಹೆಚ್ಚಾದ ಬೆಲೆಯನ್ನು ಕೊಟ್ಟು, ಯೇಸು ಕ್ರಿಸ್ತನಿಗೂ ನಮಗೂ ಮಧ್ಯೆ ಇರುವಂತಹ ಪ್ರೀತಿ ಮಮತೆಗೆ ಅತಿ ಹೆಚ್ಚಾದ ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅವತ್ತು ನಾವು ಯೇಸು ಕ್ರಿಸ್ತರ ಶಿಷ್ಯರು. ಇಲ್ಲ ಅಂತ ಹೇಳಿದ್ರೆ ಅಲ್ವಾ? ಅಲ್ಲ. ಇಲ್ಲಿ ಹೇಳಿದ್ರಲ್ವಾ ನೀಟಾಗಿ, ನನ್ನ ಮೇಲಿಡುವಂತಹ ಮಮತೆಗಿಂತ, ನನ್ನ ಮೇಲಿಡುವಂತಹ ಪ್ರೀತಿಗಿಂತ ಇನ್ನೂ ಹೆಚ್ಚಾದ ಪ್ರೀತಿಯನ್ನ, ಇನ್ನೂ ಹೆಚ್ಚಾದ ಮಮತೆಯನ್ನ ಯಾರ ಮೇಲಾದ್ರೂ ಇಟ್ರೆ ಅವರು ನನಗೆ ದಾಸರು ಅಲ್ಲ. ಇಷ್ಟಕ್ಕೂ ದೇವರ ಮೇಲೆ ಪ್ರೀತಿಯನ್ನ ಇಡುವುದಕ್ಕಿಂತ ಹೆಚ್ಚಾಗಿ ಇನ್ನೂ ಯಾರ ಮೇಲಾದ್ರೂ ಪ್ರೀತಿ ಇಡ್ತಿದೀವಿ ಅಂತ ಹೇಳಿದ್ರೆ ಅದನ್ನ ಏನಂತ ಕರಿತೀವಿ? ಹೇಳಿ, ಏನಂತ ಕರಿತೀವಿ? ವ್ಯಭಿಚಾರ, ವಿಗ್ರಹ ಆರಾಧನೆ. ವಿಗ್ರಹ ಆರಾಧನೆ ಅಂದ್ರೆ ಏನು? ಇಷ್ಟಕ್ಕೂ ದೇವರಿಗಿಂತ ಇನ್ನೂ ಹೆಚ್ಚಾಗಿ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಅದನ್ನೇನಂತ ಕರಿತೀವಿ? ವಿಗ್ರಹಾರಾಧನೆ. ಈಗ ನೀವ್ ಹೇಳಿ, ಸಂಬಂಧಿಕರಿಗೋಸ್ಕರ, ಬಂಧು ಬಳಗಕ್ಕೋಸ್ಕರ ದೇವರನ್ನು ಬಿಟ್ಟಂತವ್ರು ಪ್ರಪಂಚದಲ್ಲಿದ್ದಾರ? ಅವ್ರೇನ್ ಅನ್ಕೋತಾರೋ, ಇವ್ರೇನ್ ಅನ್ಕೋತಾರೋ ಅಂತ ಅನ್ಕೊಂಡು ಬಿಟ್ಟಿರುವಂತವ್ರು ಪ್ರಪಂಚದಲ್ಲಿದ್ದಾರ? ನಮ್ ಪಾಸ್ಟ್ ಏನೋ ಅನ್ಕೋತಾರೆ ಅಂತ ಹೇಳಿ ಸರಿ ಅನ್ನುವಂತಹದ್ದು ಏನು ಅಂತ ಇವ್ರು ಗೊತ್ತಿದ್ರೂ ಸಹ ಆ ಸರಿಯಾಗಿರುವಂತಹದ್ದನ್ನ ಆಚರಿಸದೆ ಹೋಗುವಂತಹದ್ದು, ಪಾಸ್ಟ್ ಏನ್ ಅನ್ಕೋತಾರೋ ಅಂತ ಹೇಳಿ, ಈ ರೀತಿಯಾಗಿರುವಂತಹ ಜನ ಪ್ರಪಂಚದಲ್ಲಿದ್ದಾರ? ಏನ್ ಮಾಡ್ತಿದ್ದಾರೆ? ಇವರೆಲ್ಲ ಮಾಡ್ತಿರುವಂತ ಕೆಲಸ ಏನು? ವಿಗ್ರಹ ಆರಾಧನೆ. ಯಾಕೆ? ದೇವರಿಗಿಂತ ಇನ್ನೂ ಯಾರನ್ನು ಹೆಚ್ಚಾಗಿ, ದೇವರಿಗೂ ನಮಗೂ ಇರುವಂತಹ ಸಂಬಂಧಕ್ಕಿಂತ ಇನ್ನೂ ಯಾವುದೋ ಒಂದು ಸಂಬಂಧವನ್ನ ತಗೊಂಬಂದ್ ಮೇಲಿಟ್ಕೊಂಡಿದಾರಲ್ವಾ? ಯಾರೋ ಏನೋ ಅನ್ಕೋತಾರೆ, ನಾನು ಕ್ರಿಸ್ತನನ್ನ ನಂಬ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡ್ರೆ, ನಮ್ಮ ಬಂಧು ಬಳಗ ಒಂಥರ ಮಾತಾಡ್ಕೊಳ್ತಾರೆ, ನಮ್ಮ ಆತ್ಮೀಯರು ಒಂಥರ ಮಾತಾಡ್ಕೊಳ್ತಾರೆ, ನಮ್ಮ ತಾಯಿ, ಒಂದ್ ನಿಮಿಷ,
ನಮ್ಮ ಸಹೋದರರು ಏನ್ ಅನ್ಕೋತಾರೋ, ನಾನು ಕ್ರಿಸ್ತನ ನಂಬ್ಕೊಂಡಿರುವಂತಹದ್ದು ಗೊತ್ತಾದ್ರೆ, ಸಾಕಷ್ಟು ಜನ ಮುಚ್ಚಿಟ್ಕೊಡುವಂತಹ ಕ್ರಿಸ್ಟಿಯನ್ಸ್ಗಳು ಇದ್ದಾರೆ. ತಾವು ಕ್ರೈಸ್ತರು ಅಂತ ಹೇಳಿ ಮುಚ್ಚಿಟ್ಕೊಡುವಂತಹ ಕ್ರೈಸ್ತರು ಇದ್ದಾರೆ. ಯಾವ ಏನಕ್ಕೋಸ್ಕರ ಮುಚ್ಚಿಟ್ಕೊಂತಿದ್ದಾರೆ? ಕ್ರಿಸ್ತನ ಸಂಬಂಧವನ್ನ, ಕ್ರಿಸ್ತನ ಜೊತೆ ಇವರಿಗಿರುವಂತಹ ಸಂಬಂಧವನ್ನ ಏನಕ್ಕೋಸ್ಕರ ಮುಚ್ಚಿಟ್ಕೊಳ್ತಿದ್ದಾರೆ? ಈ ಪ್ರಪಂಚದಲ್ಲಿ ಇನ್ನೂ ಒಂದು ಬಂಧ ಇದೆ ಅವರಿಗೆ. ಆ ಬಂಧ ಈ ಕ್ರಿಸ್ತನ ಜೊತೆ ಅವ್ರಿಗಿರುವಂತಹ ಬಂಧಕ್ಕಿಂತ ಇನ್ನೂ ಉನ್ನತವಾಗಿರುವಂತಹದ್ದು ಅವರ ದೃಷ್ಟಿಯಲ್ಲಿ. ಇದೇನಿದು? ವಿಗ್ರಹಾರಾಧನೆ ಅಲ್ವಾ? ಹೌದಾ? ದೇವರಿಗಿಂತ ಇನ್ನೂ ಯಾರನ್ನಾದ್ರೂ ಹೆಚ್ಚಾಗಿ ಪ್ರೀತಿಸ್ತಿದೀವಿ ಅಂತ ಹೇಳಿದ್ರೆ, ಅವರು ನಮ್ಮ ಮನಸ್ಸಿನಲ್ಲಿ ಏನಾಗಿದ್ದಾರೆ? ವಿಗ್ರಹಗಳು. ಹೌದಾ? ದೇವರಿಗಿಂತ ಇನ್ನೂ ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತಿದೀವಿ ಅಂತ ಹೇಳಿದ್ರೆ, ಇನ್ನೂ ಯಾವ್ದಾದ್ರು ಸಂಬಂಧಗಳಿಗೆ ಬೆಲೆ ಕೊಡ್ತಿದೀವಿ, ದೇವರಿಗಿಂತಲೂ ಸಹ ಬೆಲೆ ಕೊಡ್ತಿದೀವಿ ಅಂತ ಹೇಳಿದ್ರೆ, ಅವ್ರು ನಮ್ಮ ಮನಸ್ಸಲ್ಲಿ ಏನಾಗಿದ್ದಾರೆ? ವಿಗ್ರಹಗಳಾಗಿ ಕೂತಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನಮ್ಗೆ ಗೊತ್ತಿರುವಂತಹ ಇನ್ಸ್ಟೆನ್ಸ್, ಅಬ್ರಹಾಮನ ಜೊತೆ ದೇವರಿಗಿದ್ದಂತಹ ಸಂಬಂಧ ಏನು ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಹೌದಾ? ವಾಗ್ದಾನ ಮಾಡಿದ್ದು ಅಬ್ರಹಾಮನಿಗೆ. ವಾಗ್ದಾನ ಮಾಡಿದ ನಂತರ ನಕ್ಷತ್ರಗಳನ್ನ ತೋರಿಸಿತ್ತು. ಅವ ನಕ್ಷತ್ರಗಳಷ್ಟು ನಿನಗೆ ಸಂತಾನ ಕೊಡ್ತೀನಿ ಅಂತ ಹೇಳಿತ್ತು. ಈ ಸಂಭಾಷಣೆ ಎಲ್ಲ ನಿಮಗೆ ಗೊತ್ತು. ಅಷ್ಟೊಂದು ವಯಸ್ಸಾಗಿರುವಂತ ಅಬ್ರಹಾಮನಿಗೆ ಒಂದು ಮಗುವನ್ನ ದೇವರು ಕೊಟ್ಟಾಗ, ಆ ಮಗು ಮೇಲೆ ಅಬ್ರಹಾಮನು ಎಷ್ಟು ಪ್ರೀತಿ ಇಟ್ಟಿರ್ಬೇಕು? ತುಂಬಾ ಪ್ರೀತಿ ಇಟ್ಟಿರ್ತಾರೆ. ನಿಜನ? ಸಾಕಷ್ಟು ಪ್ರೀತಿ ಇಟ್ಟಿರ್ತಾರೆ. ಅಷ್ಟೊಂದು ಪ್ರೀತಿ ಮಾಡ್ತಿರುವಂತಹ ಅಬ್ರಹಾಮನನ್ನ ದೇವರು ನೋಡಿ, ನನಗಿಂತ ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ನಿನ್ನ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಯೇನೋ, ನನಗಿಂತ ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ನಾನು ಕೊಟ್ಟಿರುವಂತಹ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಯೇನೋ ನೋಡೋಣ ಅಂತ ಹೇಳಿ ಒಂದು ಪರೀಕ್ಷೆಯನ್ನ ಇಡ್ತಾರೆ. ಯಾಕೆಂದ್ರೆ ಅಬ್ರಹಾಮನಿಗೆ ಇಸಾಕನ ಮೇಲೆ ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಇದೆ ಅಂತ ಅನ್ಕೊಳ್ಳಿ. ಇಸಾಕನ ಮೇಲೆ ಅಬ್ರಹಾಮನಿಗೆ ದೇವರನ್ನ ಪ್ರೀತಿ ಮಾಡುವುದಕ್ಕಿಂತ ಹೆಚ್ಚಾಗಿ ಅಬ್ರಹಾಮನು ಇಸಾಕನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಇಸಾಕನು ಅಬ್ರಹಾಮನ ಮನಸ್ಸಿನಲ್ಲಿ ಏನು? ವಿಗ್ರಹ. ಹೌದಲ್ವಾ? ಕೊಟ್ಟಿದ್ದೇವ್ರೆ, ಇಸಾಕನನ್ನ ಕೊಟ್ಟಿದ್ದೇವ್ರೆ. ಒಂದು ವೇಳೆ ಅಬ್ರಹಾಮನು ಇಸಾಕನನ್ನ ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ರೆ, ಇಸಾಕನು ಅಬ್ರಹಾಮನ ಮನಸ್ಸಿನಲ್ಲಿ ವಿಗ್ರಹನೇ. ಇಷ್ಟಕ್ಕೂ ಇಸಾಕನು ಅಬ್ರಹಾಮನ ಮನಸ್ಸಿನಲ್ಲಿ ವಿಗ್ರಹ ಆಗಿದಾನ ಇಲ್ವಾ ಅಂತ ಹೇಳಿ ದೇವರು ಟೆಸ್ಟ್ ಮಾಡ್ಲಿಕ್ಕೆ ಒಂದು ಟೆಸ್ಟ್ ಅನ್ನ ಇಡ್ತಾರೆ. ಏನ್ ಟೆಸ್ಟು? ನಿನ್ನ ಕೈಯಾರೆ ನಿನ್ನ ಮಗನನ್ನ ಬಲಿ ಕೊಡಬೇಕು. ಕತ್ತಿ ಎತ್ತೋವರೆಗೂ ದೇವರು ಒಂದು ಮಾತು ಮಾತಾಡಿಲ್ಲ. ನಿಜನ? ನಿಲ್ಸು ಅಂತ ಏನಾದ್ರು ಹೇಳಿದ್ರೆ ಕತ್ತಿ ಎತ್ತೋವರೆಗೂ ಇಲ್ಲ. ನೋಡೇ ಬಿಡೋಣ. ನನ್ನ ನಿಮಿತ್ತ ತನ್ನ ಮನಸ್ಸಿನಲ್ಲಿರು, ಒಂದ್ ವೇಳೆ ತನ್ನ ಮನಸ್ಸಿನಲ್ಲಿ ವಿಗ್ರಹವನ್ನ ಏನಾದ್ರು ಮಾಡ್ಕೊಂಡಿದ್ರೆ, ತನ್ನ ಮಗನ ವಿಗ್ರಹವನ್ನ ಏನಾದ್ರು ಮಾಡ್ಕೊಂಡಿದ್ರೆ, ಆ ವಿಗ್ರಹವನ್ನ ನನಗೋಸ್ಕರ ಕೊಲ್ಕೋತಾನ? ನನಗೋಸ್ಕರ ಆ ವಿಗ್ರಹವನ್ನ ಹಾಳು ಮಾಡ್ಕೋತಾನ? ಹೊಸ ಒಡಂಬಡಿಕೆಯಲ್ಲಿ ನಾವು ಅಬ್ರಹಾಮನ ವಿಚಾರವನ್ನ ನೋಡ್ತಿರ್ಬೇಕಾದ್ರೆ, ಅಬ್ರಹಾಮನು ಬಲಿ ಕೊಟ್ರೆ, ಇಷ್ಟಕ್ಕೂ ತನ್ನ ಮಗನನ್ನು ಬಲಿ ಕೊಟ್ರೆ ಹಳೆ ಒಡಂಬಡಿಕೆಯಲ್ಲಿ ಇಲ್ಲ, ದೇವ್ರು ತಡೆದ್ರಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಏನು ಓದ್ಕೊಳ್ತೀವಿ ನಾವು? ಅಬ್ರಹಾಮನು ಇಸಾಕನನ್ನ ಬಲಿ ಕೊಟ್ರು, ಸಮರ್ಪಿಸಿದ್ರು ದೇವರಿಗೆ ಅಂತ ಓದ್ಕೊಳ್ತೀವ? ಸಮರ್ಪಿಸ್ಬಿಟ್ರ? ಸಮರ್ಪಿಸಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಏನಕ್ಕೋಸ್ಕರ ಹಿಂಗ್ ಬರ್ಸಿದ್ರು? ಈಗಾಗ್ಲೇ ಮನಸ್ಸಿನಲ್ಲಿ ಬಲಿ ಕೊಟ್ಟ ಆಗೋಗಿದೆ, ಕತ್ತಿ ಎತ್ತು ಸ್ಟೇಜ್ ವರ್ಗೂ ಬಂದಿದ್ದಾರೆ ಅಂತ ಹೇಳಿದ್ರೆ, ಈಗಾಗ್ಲೇ ತನ್ನ ಮನಸ್ಸಿನಲ್ಲಿ ಇಸಾಕನನ್ನ ಈಗಾಗ್ಲೇ ಒಂದು ವೇಳೆ ವಿಗ್ರಹವನ್ನ ಮಾಡ್ಕೊಂಡಿದ್ರೆ, ಆ ವಿಗ್ರಹವನ್ನ ಧ್ವಂಸ ಮಾಡಿದ್ದು ಆಗೋಗಿದೆ. ಬಲಿ ಕೊಟ್ಬಿಟ್ಟಿದ್ದಾರೆ ದೇವರ ದೃಷ್ಟಿಯಲ್ಲಿ. ಮನುಷ್ಯರ ದೃಷ್ಟಿಯಲ್ಲಿ ಕೊಟ್ಟಿಲ್ಲ, ದೇವರ ದೃಷ್ಟಿಯಲ್ಲಿ ಕೊಟ್ಟಾಗೋಗಿದೆ. ಯಾಕಂದ್ರೆ ದೇವ್ರು ನೋಡ್ಬೇಕಂತ ಅನ್ಕೊಂಡಿದ್ದು ಅದೊಂದೇ ಪಾಯಿಂಟ್ ಅನ್ನ, ತನ್ನ ಮನಸ್ಸಿನಲ್ಲಿ ಯಾವ್ದಾದ್ರು ವಿಗ್ರಹ ಇದೆಯಾ, ನನಗಿಂತ ಉನ್ನತವಾಗಿ ಅಬ್ರಹಾಮನು ಟ್ರೀಟ್ ಮಾಡುವಂತಹ ಯಾವ ವಿಗ್ರಹ ಆದ್ರೂ ಇದೆಯಾ ತನ್ನ ಮನಸ್ಸಿನಲ್ಲಿ? ಇದೊಂದು ಪಾಯಿಂಟ್ ಅನ್ನ ನೋಡ್ಲಿಕ್ಕೆ ಇಷ್ಟಪಟ್ಟು ದೇವ್ರು. ಈಗ ಹೇಳಿ, ಅಬ್ರಹಾಮನ ವಿಗ್ರಹ ಆರಾಧಕನ ಅಲ್ಲ. ಯಾಕೆಂದ್ರೆ ಎಲ್ಲಕ್ಕಿಂತ ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡಿದ್ರು. ಈಗ ನಮಗೂ ಅದೇ ಚಾಲೆಂಜ್ ಇದೆ. ಒಂದ್ ವೇಳೆ ನಾವು ಕ್ರಿಸ್ತನ ಶಿಷ್ಯರಾಗ್ಬೇಕು ಅಂತ ಹೇಳಿದ್ರೆ, ನಮಗಿರುವಂತ ಚಾಲೆಂಜ್ ಏನು? ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿ ಮಾಡಬೇಕು. ಧರ್ಮೋಪದೇಶ ಕಾಂಡದಲ್ಲಿ ಅದಕ್ಕೆ ಒಂದು ಮಾತು ಸಹ ಓದ್ಕೊಳ್ತೇವೆ. ಇದು ಹೊಸ ಒಡಂಬಡಿಕೆಯಲ್ಲೂ ಮತ್ತೆ ರಿಪೀಟ್ ಮಾಡ್ತಾರೆ ದೇವ್ರಿ ಮಾತನ್ನ. ಒಂದ್ಸರಿ ಧರ್ಮೋಪದೇಶ ಕಾಂಡದಲ್ಲಿರುವಂತಹ ಮಾತನ್ನ ನೋಡ್ಕೊಂಡ್ ಬರೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 5ನೇ ವಚನ.
ನೀವು ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಏನ್ ಅರ್ಥ ಆಯ್ತು ಈ ಮಾತಿನಿಂದ ನಮಗೆ? ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಪೂರ್ಣ, ಅಲ್ಲಿ ಪ್ರತಿ ಪದಕ್ಕೂ ಪೂರ್ಣ ಸೇರಿಸಿದ್ದಾರೆ, ನಿಜನಾ? ಪ್ರತಿ ಪದಕ್ಕೂ ಸಹ. ಇನ್ನೊಂದ್ಸರಿ ಓದೋಣ ಮಾತನ್ನ. ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಅಂತ ಬರ್ಸಿಲ್ಲ. ಹಂಗ್ ಬರ್ಸಿದಾರ? ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಅಂತ ಬರ್ಸಿದಾರ. ಹೆಂಗ್ ಬರ್ಸಿದ್ದಾರೆ? ಪೂರ್ಣ ಹೃದಯದಿಂದ, ನೆಕ್ಸ್ಟ್ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ. ಏನಕ್ಕೋಸ್ಕರ 3 ಸರಿ ಮತ್ತೆ 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 ಒತ್ತಿ ಒತ್ತಿ ಬರ್ಸಿದಾರ ಪದವನ್ನ? ಅಕಸ್ಮಾತಾಗಿಯೂ ಸಹ ನಾವು ವಿಗ್ರಹಾರಾಧಿಕರಾಗಬಾರದು. ಅಕಸ್ಮಾತಾಗಿಯೂ ಸಹ ದೇವರ ಸ್ಥಾನದಲ್ಲಿ ದೇವರಿಗೂ ನಮಗೂ ಇರುವಂತಹ ಸಂಬಂಧ, ಬಂಧ, ದೇವರಿಗೂ ನಮಗೂ, ಕ್ರಿಸ್ತನಿಗೂ ನಮಗೂ ಇರುವಂತಹ ಈ ಸಂಬಂಧದ ಮಧ್ಯ ಯಾವ ಸಂಬಂಧವೂ ಸಹ ಬರಬಾರದು. ಯಾವ ಸಂಬಂಧ ಇದ್ರೂ ಅದಾದ ನಂತರವೇ, ಕ್ರಿಸ್ತನಿಗೂ ನಮಗೂ ಇರುವಂತ ಸಂಬಂಧ ಆದ ನಂತರವೇ, ಆವಾಗ ಮಾತ್ರನೇ ನಾವು ಕ್ರಿಸ್ತನಿಗೆ ಏನು ಶಿಷ್ಯರು. ಇಲ್ಲದೆ ಹೋದ್ರೆ ನಾವ್ ಹೇಳ್ಕೊಬೇಕಷ್ಟೇ ನಾವು ಕ್ರೈಸ್ತರು ಅಂತ ಹೇಳಿ. ನ್ಯಾಯ ವಿಚಾರಣೆಯಲ್ಲಿ ಪ್ರಭು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಏನಂತಾರೆ? ನೀನು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನೀನು ಯಾವತ್ತು ನಿಜವಾದ ಶಿಷ್ಯನಾಗಿ ಭೂಮಿಯ ಮೇಲೆ ಯಾವತ್ತೂ ಜೀವನ ಮಾಡಿಲ್ಲ. ನನಗೂ ನಿನಗೂ ಇರುವಂತಹ ಆ ಸಂಬಂಧದ ನಿಮಿತ್ತ ಯಾವ ಸಂಬಂಧವನ್ನು ಬೇಕಾದ್ರೂ ತೆಗೆದು ಹಾಕ್ತೀನಿ ಅನ್ನೋ ಮಟ್ಟಕ್ಕೆ ನೀನು ಇರ್ಲಿಲ್ಲ ಅಂತ ದೇವರು ಪ್ರಶ್ನೆ ಮಾಡಿದ್ರೆ ನಮ್ಮ ಗತಿ ಏನು? ಹೌದಲ್ವಾ? ಇಲ್ಲಿ ನಮ್ಗೆ ಅನ್ನಿಸ್ತಾ ಇರ್ಬೋದು, ಇಲ್ಲಿ ನಾವು ಕಾಂಪ್ರಮೈಸ್ ಆಗ್ಬೋದೇನೋ, ಇಲ್ಲಿ ನಾವು ಒಂದು ಬಳಗಕ್ಕೋಸ್ಕರ ಅಥವಾ ಸಂಬಂಧಿಕರಿಗೋಸ್ಕರ ದೇವರನ್ನ ಪಕ್ಕಕ್ಕಿಡ್ಬೋದೇನೋ, ನಾನು ಕ್ರೈಸ್ತನು ಅನ್ನುವಂತಹ ವಿಚಾರವನ್ನು ಮುಚ್ಚಿಟ್ಕೊಬೋದೇನೋ. ಆದ್ರೆ ದೇವರು ಅಲ್ಲಿ ಏನ್ ಮಾಡ್ತಾರೆ? ನಾವು ಮಾಡಿರುವಂತಹ ತಪ್ಪನ್ನ ಬಯಲು ಮಾಡ್ತಾರೆ. ಎಷ್ಟು ಜನ ಇಲ್ಲ ಪ್ರಿಯರೇ ನಮ್ಗೆ ಇದಕ್ಕೋಸ್ಕರ ಸ್ಫೂರ್ತಿ? ಸತ್ಯವೇದದಲ್ಲಿ ಸಾಕಷ್ಟು ಘಟನೆಗಳನ್ನು ನೋಡ್ತೀವ. ಮೋಶೆ ವಿಚಾರವನ್ನ ನೋಡ್ತೇವೆ. ಅವ್ರಿಗೆ ಏನ್ ಸಿಕ್ಕಿದ್ದ ಆಫರ್ ಏನು? ರಾಜ ಆಗುವಂತ ಆಫರ್. ನಿಜನಾ? ಒಂದೇ ಮಾತು ಹೇಳ್ತಾರೆ, ಮಮ್ಮಿ ನನಗೆ ಬೇಡ. ಹೌದಲ್ವಾ? ಯಾರ ನಿಮಿತ್ತ ಶ್ರಮೆಯನ್ನು ಅನುಭವಿಸ್ಲಿಕ್ಕೆ ರೆಡಿ? ಕ್ರಿಸ್ತನ ಜನರಿಗೋಸ್ಕರ, ಕ್ರಿಸ್ತನ ನಿಮಿತ್ತ. ಅದರ ಅರ್ಥ ಏನು? ಅವರು ದೇವರಿಗೂ ಅವರಿಗೂ ನಡುವೆ ಇರುವಂತ ಸಂಬಂಧವನ್ನ ಹೈಯೆಸ್ಟ್ ವ್ಯಾಲ್ಯೂ ಮಾಡ್ತಿದ್ರು. ನಿಜನ? ಅವರ ತಾಯಿಗೂ, ಅವರನ್ನ ಬೆಳೆಸಿದಂತಹ ತಾಯಿಗೂ ಅವರಿಗೂ ಸಂಬಂಧ ಇತ್ತಲ್ವಾ? ಅವರ ಆ ಸಂಬಂಧಕ್ಕಿಂತ ಯಾವುದು ಉತ್ತಮವಾಗಿರುವಂತ ಸಂಬಂಧ ಅಂತ ಎಣಿಸಿದ್ರು? ದೇವರಿಗೂ ತನಗೂ ಇರುವಂತ ಸಂಬಂಧ ಇದಕ್ಕಿಂತ ಉನ್ನತವಾಗಿರುವಂತ ಸಂಬಂಧ. ಸತ್ಯವೇದದಲ್ಲಿ ನಾವು ಸಾಕಷ್ಟು ಸರಿ ನೋಡ್ತೇವೆ, ಜನ ಬಿಟ್ಟು ಬಂದು ಎಲ್ಲವನ್ನ ತ್ಯಜಿಸಿ ಬಂದಿರುವಂತಹದ್ದು. ದೇವರನ್ನ, ನಮ್ಮನ್ನ ದೂರ ಮಾಡುವಂತಹದ್ದು ಯಾವುದು ಅದು ನಮ್ಮ ಜೀವನದಲ್ಲಿ ಇರಬಾರದು ಅನ್ನುವಂತಹ ಲೆಕ್ಕದಲ್ಲಿ ಭಕ್ತರು ತ್ಯಜಿಸಿ ಬಂದಿರುವಂತಹದ್ದು ಸಾಕಷ್ಟು ನೋಡ್ತೇವೆ ನಾವು. ನಮ್ಮ ಸಭಾಪಾಲಕರಾಗಿರುವಂತಹ ರಾಮೋಣ್ಣನವರು ಸಹ ಒಂದು ಕಾಲದಲ್ಲಿ ತಮ್ಮ ಊರಲ್ಲಿ ತಮಗಿದ್ದಂತಹ ಸೌಲಭ್ಯಗಳು ಚೆನ್ನಾಗೇ ಇತ್ತು. ಅವರ ಊರಲ್ಲಿ ನಿಮ್ಗೆ ಹೇಳಿದಾರಲ್ವ ಪ್ರಸಂಗದಲ್ಲಿ ಸಾಕಷ್ಟು ಸರಿ ಅದನ್ನ. ಅವ್ರ ಊರಲ್ಲಿ ಕಂಡೀಷನ್ ಹಾಕಿದ್ ಒಂದೇ, ಏನು? ಯೇಸು ಕ್ರಿಸ್ತರನ್ನ ನಂಬ್ಕೊಳ್ಳುವಂತಹದನ್ನ ಬಿಟ್ಬಿಡ್ಬೇಕು. ಬಿಟ್ಬಿಟ್ರೆ ಏನೇನ್ ಸಿಕ್ಕತ್ತೆ? ಬಿಟ್ಬಿಟ್ರೆ ಏನೇನ್ ಸಿಕ್ಕತ್ತೆ? ಊರಲ್ಲಿ ಸಂಬಂಧಿಕರು ಸಿಗ್ತಾರ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಸಿಗ್ತಾರ? ಎಲ್ಲರೂ ಸಿಗ್ತಾರೆ. ಹೊಲ ಗದ್ದೆ, ಬರ್ಬೇಕಾಗಿರುವಂತ ಪಾಲು, ಪೂರ್ವಿಕರಿಂದ ಬರ್ಬೇಕಾಗಿರುವಂತ ಪಾಲು, ಇದೆಲ್ಲ ಸಿಕ್ಕತ್ತಾ? ಸಿಕ್ಕತ್ತೆ. ಒಂದು ವೇಳೆ ಅವರು ಕ್ರಿಸ್ತನ ವಿಶ್ವಾಸವನ್ನ ಅವತ್ತು ಪಕ್ಕಕ್ಕಿಟ್ಟಿದ್ರೆ ಅಷ್ಟು ಉನ್ನತವಾಗಿರುವಂತಹ ಶಿಷ್ಯರಾಗ್ತಿರ್ಲಿಲ್ವೇನೋ ಕ್ರಿಸ್ತನಿಗೆ. ಹೌದಾ? ಇವತ್ತು ಉನ್ನತವಾಗಿರುವಂತಹ ಶಿಷ್ಯನಾಗಿ ಇನ್ನೂ ಅನೇಕ ಜನರನ್ನು ಶಿಷ್ಯರನ್ನಾಗಿ ಮಾಡ್ತಿದ್ದಾರೆ ಕ್ರಿಸ್ತನಿಗೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಒಂದು ದಿನ ಈ ಸಂಬಂಧಗಳನ್ನೆಲ್ಲ, ನನಗೂ ಕ್ರಿಸ್ತನಿಗೂ ಇರುವಂತ ಸಂಬಂಧದ ನಿಮಿತ್ತ ಈ ಸಂಬಂಧಗಳನ್ನ ತ್ಯಾಗ ಮಾಡ್ಲಿಕ್ಕೆ ನಾನು ರೆಡಿ ಅಂತ ಹೇಳಿದ್ರು. ಅದೇ ಮತ್ತಾಯನು ಬರೆದ ಸುವಾರ್ತೆ 10:34 ನೀವು ಓದಂತಹ ವಚನಕ್ಕೆ ಇರುವಂತಹ ಅರ್ಥ. ಕ್ರಿಸ್ತನ ನಂಬ್ಕೊಂಡಿದ ತಕ್ಷಣ ಯಾರೂ ಸಹ ಮನೇಲಿರಲ್ಲ, ಎಲ್ಲ ಸಹ ಬೇರೆ ಬೇರೆ ಮನೆ ಮಾಡ್ಕೋತಾರೆ ಅಂತಲ್ಲ ಅದರ ಅರ್ಥ ಏನು? ಕ್ರಿಸ್ತನಿಗೂ ನಮಗೂ ಇರುವಂತ ಸಂಬಂಧದ ನಿಮಿತ್ತ ಯಾವ ಸಂಬಂಧವನ್ನ ಬೇಕಾದ್ರೂ ಬಿಡ್ಲಿಕ್ಕೆ ರೆಡಿ ಆಗಬೇಕು. ಸತ್ಯವೇದದಲ್ಲಿ ಇರುವಂತಹ ಭಕ್ತರು ಮಾಡಿದ್ದದೆ. ಮಕ್ಕಳನ್ನ ಬೇಕಾದ್ರೂ ಬಿಡ್ಲಿಕ್ಕೆ ರೆಡಿ,
ಬಂಧು ಬಳಗವನ್ನ ಬೇಕಾದ್ರೂ ಬಿಡ್ಲಿಕ್ಕೆ ರೆಡಿ. ಕ್ರಿಸ್ತನು ಅನ್ನುವಂತಹ ಒಂದು ಸಂಬಂಧಕ್ಕೋಸ್ಕರ, ಆ ಒಂದು ಬಂಧದ ನಿಮಿತ್ತ. ಪ್ರಪಂಚದಲ್ಲಿ ನೀವು ಎಷ್ಟು ಜನರನ್ನ ನೋಡ್ತೀರಾ ಪ್ರಿಯರೇ? ಉದ್ಯೋಗಕ್ಕೋಸ್ಕರ ಕ್ರೈಸ್ತನು ಅನ್ನುವಂಥ ಸತ್ಯವನ್ನು ಮುಚ್ಚಿಟ್ಕೊಳ್ಳುವಂತ ಎಷ್ಟು ಜನರನ್ನ ನೋಡ್ತೀರಾ? ಹೌದಾ? ನೋಡ್ತೀವ ನಾವು? ನಾವು ಕ್ರೈಸ್ತರು ಅಂತ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ, ಏನ್ ಮಾಡ್ತಾರೆ? ಕ್ರೈಸ್ತರೇ ಏನ್ ಮಾಡ್ತಾರೆ? ನಾನು ಕ್ರೈಸ್ತನು ಅಲ್ಲ. ಈಸಿಯಾಗಿ ಉದ್ಯೋಗ ಸಿಕ್ಕಿದ್ರೆ ಸಾಕ? ಪ್ರಮೋಷನ್ಗೋಸ್ಕರ ಕ್ರೈಸ್ತನು ಅನ್ನುವಂಥ ಸತ್ಯವನ್ನು ಮುಚ್ಚಿಟ್ಕೊಳ್ಳುವಂತಹ ಜನ ಎಷ್ಟು ಜನ ಇದ್ದಾರೆ ಗೊತ್ತಾ ಪ್ರಪಂಚದಲ್ಲಿ? ಈಗ ನೀವ್ ಹೇಳಿ, ಅವರ ಹೃದಯದಲ್ಲಿ ವಿಗ್ರಹ ಯಾವುದು? ಉದ್ಯೋಗ, ಪ್ರಮೋಷನ್. ಹೌದಾ? ನಾರ್ಮಲ್ ಆಗಿ ಉದ್ಯೋಗ ಮಾಡುವಂತವ್ರು ಎಲ್ಲಾರ ಮನ್ಸಲ್ಲೂ ಉದ್ಯೋಗ ಅನ್ನುವಂತಹದ್ದು ವಿಗ್ರಹನ? ಹೌದಾ? ಅಲ್ಲ. ಯಾಕೆ? ಅವರು ಕ್ರಿಸ್ತನನ್ನ ಪ್ರಪ್ರಥಮವಾಗಿ ಇಟ್ಕೊಂಡು ಉದ್ಯೋಗ ಮಾಡುವುದರಲ್ಲಿ ಯಾವ ಅಡ್ಡಿನೂ ಇಲ್ಲ. ಕ್ರಿಸ್ತನಿಗೆ ಅದರಿಂದ ಪ್ರಾಬ್ಲಮ್ ಏನೂ ಇಲ್ಲ. ಕ್ರಿಸ್ತನಿಗೆ ಪ್ರಾಬ್ಲಮ್ ಇರುವಂತಹದ್ದು ಒಂದು ಜಾಗದಲ್ಲಿ, ಅವರಿಗೆ ಆಗದೇ ಇರುವಂತಹದ್ದು ಒಂದು ಜಾಗದಲ್ಲಿ. ಯಾವುದು? ಅವರಿಗಿಂತ ಈ ಉದ್ಯೋಗವನ್ನ ಪ್ರೀತಿ ಮಾಡಿ ಇದಕ್ಕೋಸ್ಕರ ನಾನು ಕ್ರೈಸ್ತನಲ್ಲ ಅಂತ ಹೇಳ್ಕೊಂಡ್ವಲ್ವಾ? ಯಾವುದು ಗೌರ್ಮೆಂಟ್ ಇಂದ ಬರುವಂತ ಪೆನ್ಷನ್ಗೋಸ್ಕರ ನಾನು ಕ್ರೈಸ್ತನಲ್ಲ ಅಂತ ಹೇಳ್ಕೊಂಡ್ವಲ್ವಾ? ರೇಷನ್ ಕಾರ್ಡ್ ಅಲ್ಲಿ ನಮ್ಮ ಹೆಸರು ತೆಗ್ದಾಕ್ತಾರೆ ಅನ್ನುವಂತಹ ಭಯ ಇಟ್ಕೊಂಡು ನಾನು ಕ್ರೈಸ್ತನು ಅಲ್ಲ ಅಂತ ಹೇಳ್ಕೊಂಡ್ವಲ್ವಾ? ಇದು ನಮ್ಮ ಹೃದಯದಲ್ಲಿ ವಿಗ್ರಹ. ಆ ರೇಷನ್ ಕಾರ್ಡ್ ಅಲ್ಲಿ 1 ತಿಂಗಳಿಗೆ ಊಟ ಕೊಡ್ತಾರಲ್ವಾ, ಆ ಊಟ ನಮ್ಮ ಹೃದಯದಲ್ಲಿ ವಿಗ್ರಹ. ಆ ಸರ್ಟಿಫಿಕೇಟು ಅಥವಾ ಉದ್ಯೋಗಕ್ಕೆ ಹೋಗ್ತೀವಲ್ವಾ, ಪ್ರಮೋಷನ್ಗೋಸ್ಕರ ಆಸೆ ಪಟ್ಟು ನಾನು ಕ್ರೈಸ್ತನೋ ಅಲ್ಲ ಅಂತ ಹೇಳ್ಕೊಳ್ತೀವಲ್ವಾ, ಅದು ನಮ್ಮ ಹೃದಯದಲ್ಲಿ ವಿಗ್ರಹ. ಮೊದಲನೇ ಶತಮಾನದಲ್ಲಿ ನಾನು ಕ್ರೈಸ್ತನು ಅಂತ ಹೇಳ್ಕೊಂಡ್ರೆ ಏನ್ ಮಾಡ್ತಿದ್ರು ಗೊತ್ತಾ? ಏನೇನ್ ಮಾಡ್ತಿದ್ರು? ಈ ಕಾಲದಲ್ಲಾದ್ರೂ ನಾವು ಕ್ರೈಸ್ತರು ಅಂತ ಹೇಳ್ಕೊಂಡ್ರೆ ನಮ್ಗೆ ಅಷ್ಟೊಂದು ದೊಡ್ಡದಾಗಿರುವಂತಹ ಲಾಸ್ ಏನೂ ಆಗೋದಿಲ್ಲ. ಮೊದಲನೇ ಶತಮಾನದಲ್ಲಿ ಏನೇನಾಗ್ತಿತ್ತು? ಪಟ್ಟಂತ ಹೇಳಿ ಕತ್ತಿ ತಗೊಂಡ್ ಬಂದು ಹಂಗೆ ಕತ್ತಿ ಮೇಲೆ ಇಟ್ಟು ಕತ್ತರಿಸ್ಬಿಡ್ತಾ ಇದ್ರು, ಶಿರಶ್ಛೇದನ. ಕ್ರೈಸ್ತನು ಅಂತ ಹೇಳ್ಕೊಂಡ್ರೆ ಸಿಂಹಗಳ, ಹುಲಿಗಳ ಬೋನ್ಗೆ ಹಾಕ್ತಾ ಇದ್ರು. ಹಸಿದಿರುವಂತಹ ಟೈಗರ್ಗಳ ಮಧ್ಯೆ ದೊಡ್ಡ ಸ್ಟೇಡಿಯಂ ಇರ್ತಾ ಇತ್ತು. ರೋಮಾ ಪ್ರಭುತ್ವ ಹೇಗೆಲ್ಲ ಶಿಕ್ಷೆ ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಆಂಫಿ ಥಿಯೇಟರ್ಸ್ ಅಂತ ಹೇಳಿ ಕರಿತೀವಿ. ದೊಡ್ಡ ದೊಡ್ಡ ಸ್ಟೇಡಿಯಂಗಳು, ಈ ಕ್ರಿಕೆಟ್ ಸ್ಟೇಡಿಯಂಗಳನ್ನ ನೋಡ್ತೀರಾ ಅಲ್ವಾ, ಆ ರೀತಿ ದೊಡ್ಡ ದೊಡ್ಡ ಸ್ಟೇಡಿಯಂಗಳು, ಸುತ್ತ ಸಾವಿರಾರು ಜನ ಇರ್ತಾರೆ. ಆ ಮಧ್ಯ ಸ್ಟೇಡಿಯಂ ಅಲ್ಲಿ ಖಾಲಿ ಬಿಟ್ಬಿಟ್ಟು ಹಸಿದಿರುವಂತ ಹುಲಿಗಳನ್ನ ಬಿಟ್ಬಿಡ್ತಾರೆ. ಕ್ರೈಸ್ತರು ಅಂತ ಹೇಳ್ಕೊಂಡ್ರೆ ಹಿಂಗಾಗ್ತಿತ್ತು ಮೊದಲನೇ ಶತಮಾನದಲ್ಲಿ. ಜೀವಂತವಾಗಿ ಸುಟ್ಟು ಬಿಡ್ತಾ ಇದ್ರು ಕ್ರೈಸ್ತರು ಅಂತ ಹೇಳಿದ್ರೆ. ಹೌದಾ? ಇಷ್ಟು ನಡೀತಿದ್ರು ಸಹ ಮೊದಲನೇ ಶತಮಾನದಲ್ಲಿದ್ದಂತಹ ಭಕ್ತರು ಹಿಂಜರಿಲಿಲ್ಲ ಗೊತ್ತಾ ತಾವು ಕ್ರೈಸ್ತರು ಅಂತ ಹೇಳ್ಕೊಳ್ಲಿಕ್ಕೆ. ತಮಗೂ ಕ್ರಿಸ್ತನಿಗೂ ನಡುವೆ ಇರುವಂತ ಸಂಬಂಧ ಬರೀ ನನ್ನ ಬಂಧು ಬಳಗಕ್ಕಿಂತ ಉನ್ನತವಾಗಿರುವಂತಹದ್ದಲ್ಲ, ಬರೀ ನನ್ನ ಸ್ನೇಹಿತರಿಗಿಂತ ವಿರುದ್ಧವಾಗಿರುವಂತಹದ್ದಲ್ಲ, ಬರೀ ನನ್ನ ಆಪ್ತರಿಗಿಂತ ವಿರುದ್ಧವಾಗಿರುವಂತಹದ್ದಲ್ಲ, ನನ್ನ ಪ್ರಾಣಕ್ಕಿಂತ ಉನ್ನತವಾಗಿರುವಂತಹದ್ದು ಅಂತ ಹೇಳ್ಕೊಂಡಂತವರು ಯೇಸು ಕ್ರಿಸ್ತರಿಗೆ ನಿಜವಾದ ಶಿಷ್ಯರು. ಒಂದ್ಸರಿ ಅದನ್ನು ನೋಡೋಣ. ಅದೇ ನೀವು ಓದಂತಹ ವಾಕ್ಯ ಭಾಗದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ರಲ್ಲಿ 2ನೇ ಭಾಗದಲ್ಲಿ ಈ ವಚನ ಇರುತ್ತೆ. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನ ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮುಂದೆ, ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನನ್ನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. 39ರಲ್ಲಿ ಏನು ಓದ್ಕೊಂಡ್ವಿ ನಾವು? ಸಾಕು ಪ್ರಿಯರೇ, 39ರಲ್ಲಿ ಏನು ಓದ್ಕೊಂಡ್ವಿ ನಾವು? ಬರೀ ಸಂಬಂಧಗಳು ಮಾತ್ರ ಅಲ್ಲ, ಪ್ರಾಣನೂ ಸಹ. ಕ್ರಿಸ್ತನು ಫಸ್ಟ್ ಆದ್ರೆ ನಮ್ಮ ಪ್ರಾಣನೂ ಸಹ ಸೆಕೆಂಡೇ ನಮ್ಮ ಜೀವನಗಳಲ್ಲಿ. ಪ್ರಾಣಕ್ಕೆ ಕೇರ್ ಮಾಡ್ತಿಲ್ಲ ಭಕ್ತರು ಅನ್ನುವಂಥವ್ರು, ಶಿಷ್ಯರು ಅನ್ನುವಂಥವ್ರು ಅಂತ ಹೇಳಿದ್ರೆ ಸಂಬಂಧಗಳಿಗೆ ಕೇರ್ ಮಾಡ್ತಾರ? ಬಂಧು ಬಳಗಕ್ಕೋಸ್ಕರ ಕೇರ್ ಮಾಡ್ಕೋತಾರ? ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ನಿಮಗೂ ಸಹ ಚಾನ್ಸ್ ಸಿಕ್ಕಿದ್ರೆ
ಎಲ್ಲ ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಅನ್ಕೊಳ್ಳಿ. ಬಂಧು ಬಳಗ ಅವರು ಇವರು ಎಲ್ಲರೂ ಸಹ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಅನ್ಕೊಳ್ಳಿ. ಅವಾಗ ನಿಮಗ್ ಸಿಕ್ಕುವಂತಹ ಚಾನ್ಸ್ ಒಂದೇ. ಅವ್ರಿಗೆ ಹೇಳ್ತಿರ್ತಾರೆ ನಿಮಗೆ ಕ್ರಿಸ್ತನು ಅಂತ ಅನ್ಕೊಳ್ಳುವಂತಹ, ಅಂದ್ರೆ ನೀನ್ ಕ್ರೈಸ್ತನು ಅಂತ ಅನ್ಕೊಳ್ಳುವಂತಹ ಒಂದು ಸತ್ಯವನ್ನ ಮುಚ್ಚಿಡು. ಯಾರಾದ್ರೂ ಬಂದು ಕೇಳಿದ್ರೆ, ನಮ್ಮ ಸಂಬಂಧಿಕರು ಬಂದು ಒಂದ್ ವೇಳೆ ಕೇಳಿದ್ರೆ ನಿಮಗೆ ಕ್ರೈಸ್ತರು ಅನ್ನುವಂತಹ ಸತ್ಯವನ್ನ, ಒಂದೇ ಒಂದು ಸತ್ಯವನ್ನ ಮುಚ್ಚಿಡು. ಸಾಕು, ನಿನಗೆ ಬೇಕಾಗಿರುವಂತ ಹೊಲ, ನಿನಗೆ ಬೇಕಾಗಿರುವಂತ ಗದ್ದೆ, ನಿನಗೆ ಬೇಕಾಗಿರುವಂತ ಆಸ್ತಿ ಪಾಲು ಎಲ್ಲವೂ ಸಹ ನಿನಗ್ ಸಿಕ್ಕುತ್ತೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಸರಿ ಆಯ್ತು ಅಂತ ಹೇಳಿ ಮುಂದೆ ಹೋಗ್ತೀವ? ಮುಂದೆ ಹೋಗ್ತೀವ? ಮುಚ್ಚಿಡ್ಲಿಕ್ ನಾನ್ ರೆಡಿ ಅಂತ ಹೇಳ್ತೀವ? ಮುಚ್ಚಿಡ್ಲಿಕ್ ನಾನ್ ರೆಡಿ ಅಂತ ಹೇಳಿ ಇಲ್ಲಿ ಹೇಳಿದ್ರೆ ಮುಗೀತು ಕತೆ. ಅಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತರು, ಇವ್ರು ಯಾರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ದಿನ ಈತನು ಬದುಕಿದ್ದಾಗ ಭೂಮಿಯ ಮೇಲೆ ನನ್ನ ಸಂಬಂಧಕ್ಕೆ ಅಷ್ಟಾಗಿ ಬೆಲೆ ಕೊಟ್ಟಿಲ್ಲ ಈ ವ್ಯಕ್ತಿ. ನಾನು ತನಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದೀನಿ. ಬಂಧು ಬಳಗದವ್ರು ಕೊಟ್ರ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತರ ಸಂಬಂಧ ಅಲ್ವಾ ಮೊದಲಿರ್ಬೇಕಾಗಿರುವಂತಹದ್ದು. ನಮ್ಮ ಪಾಪಗಳ ನಿಮಿತ್ತ, ನಮ್ಮನ್ನ ಆರಾಮಾಗಿ ಇರಿಸ್ಲಿಕ್ಕೋಸ್ಕರ, ನಮಗೆ ನಿತ್ಯ ಜೀವವನ್ನ ಕೊಡ್ಲಿಕ್ಕೋಸ್ಕರ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತರ ಸಂಬಂಧ ಪ್ರಪ್ರಥಮವಾಗಿರ್ಬೇಕು. ಹೌದಾ? ಅದರ ನಿಮಿತ್ತ ಯಾವ ಸಂಬಂಧವನ್ನ ಬೇಕಾದ್ರೂ, ಏನನ್ನ ಬೇಕಾದ್ರೂ, ಹಣವನ್ನ, ಆಸ್ತಿಯನ್ನ, ಏನ್ ಬೇಕಾದ್ರೂ ಒಂದು ವೇಳೆ ಕ್ಲಾಶ್ ಅನ್ನುವಂತಹದ್ದಾದ್ರೆ, ಯೇಸು ಕ್ರಿಸ್ತರಿಗಿರುವಂತ ನಮಗೂ ಯೇಸು ಕ್ರಿಸ್ತರಿಗೂ ಇರುವಂತ ಸಂಬಂಧಕ್ಕೂ, ನಮಗೂ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗಿರುವಂತ ಸಂಬಂಧಕ್ಕೂ ಕ್ಲಾಶ್ ಆದ್ರೆ, ವಿರೋಧವಾದ್ರೆ ಯಾವ್ದನ್ನ ಗೆಲ್ಲಿಸ್ತೀವಿ? ಗೆಲ್ಲಿಸ್ತೀವ ಯೇಸು ಕ್ರಿಸ್ತರನ್ನ? ಯೇಸು ಕ್ರಿಸ್ತರಿಗೂ ನಮಗೂ ಇರುವಂತ ಸಂಬಂಧವನ್ನ ಎಲ್ಲದಕ್ಕಿಂತ ಮೇಲೆ ತಗೊಂಡೋಗಿರ್ತೀವ? ಎಷ್ಟು ಕೋಟಿ ರೂಪಾಯಿ ಬರುತ್ತೆ ಅಂದ್ರೂ ಅಷ್ಟೇ, ಎಷ್ಟು ಕೋಟಿ ರೂಪಾಯಿ ಬರುತ್ತೆ ಅಂತ ಹೇಳಿದ್ರು ಅಷ್ಟೇ. ನಾವು ರೇಷನ್ ಕಾರ್ಡ್ಗೆ ನಾನು ಕ್ರೈಸ್ತನಲ್ಲ ಅಂತ ಹೇಳ್ಕೊಡುವಂತವ್ರು ಕೋಟಿ ರೂಪಾಯಿ ಬಂದ್ರೆ ಸುಮ್ನೆ ಇರ್ತೀವ? ರೇಷನ್ ಕಾರ್ಡ್ ಅಲ್ಲಿ ನಮ್ಮ ಹೆಸರು ತೆಗ್ದಾಕ್ತಾರೆ ಅಂತನೋ, ಅಥವಾ ಸರ್ಕಾರದಿಂದ ನನ್ ಕ್ರೈಸ್ತನಲ್ಲ, ಬೇರೆ ಜಾತಿಗೆ ಸೇರಿದವನು ಅಥವಾ ಬೇರೆ ಧರ್ಮಕ್ಕೆ ಸೇರಿದವನು ಅಂತ ಹೇಳಿ ಒಂದ್ ವೇಳೆ ಸ್ಟೇಟ್ಮೆಂಟ್ ಕೊಟ್ರೆ, ಸರ್ಕಾರದಿಂದ ಬರುವಂತ 3,000 ರೂಪಾಯಿ ಸಹಾಯಧನ ಬರೋದಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಎಷ್ಟೊಂದ್ ಜನ ನಾನು ಕ್ರೈಸ್ತನಲ್ಲ ಅಂತ ಹೇಳ್ಕೊಳ್ತಿರ್ಬೇಕಾದ್ರೆ, ಇನ್ ಯಾರಾದ್ರೂ ಬಂದು ನಮ್ಮ ಪ್ರಾಣವನ್ನ, ಇಲ್ಲಿ ಪ್ರಾಣ ನೀವು ಕತ್ತಿ ತಗೊಂಡು ನಿಮ್ ಕುತ್ತಿಗೆ ಮೇಲೆ ಕಟ್ ಮಾಡ್ಕೋಬೇಕು ಅಂತಲ್ಲ ಇದ್ರ ಅರ್ಥ. ಪ್ರಾಣ ಕೊಡ್ಬೇಕು ಅಂದ್ರೆ ಕ್ರಿಸ್ತನಿಗೋಸ್ಕರ, ಅದ್ರ ಅರ್ಥ ಏನು? ಪ್ರಾಣ ಕೊಡುವಂತಹ ಸ್ಟೇಜ್ ಬಂದ್ರೂ ಸಹ ನಿನ್ನ ಪ್ರಾಣವನ್ನ ಲೆಕ್ಕ ಮಾಡದೆ ಕ್ರಿಸ್ತನಿಗೋಸ್ಕರ ರೆಡಿ ಆಗ್ತೀವ. ಅವಾಗ್ಲೂ ಸಹ ಕ್ರಿಸ್ತನನ್ನೇ ಮೊದ್ಲಿಡ್ತೀವ. ಆ ಕಮಿಟ್ಮೆಂಟ್ ಅನ್ನ ನೋಡ್ಲಿಕ್ಕೆ ಇಷ್ಟಪಡ್ತಿದ್ರಿಲ್ಲ ದೇವ್ರಷ್ಟೇ. ಆ ಕಮಿಟ್ಮೆಂಟ್ ನಮ್ಮಲ್ಲಿ ಇದೆಯಾ? ಆ ಹಂತಕ್ಕೆ ನಾವು ಬಂದಿದೀವ, ಆ ಹಂತಕ್ಕೆ ನಾವು ಸಿದ್ಧರಾಗಿದ್ದೀವ ಅಷ್ಟೇ ದೇವ್ರು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಿರುವಂತಹದ್ದು. ಇನ್ನೇ ನಮ್ ಪ್ರಾಣಗಳು ಬೇಕು ಅಂತಲ್ಲ. ನಮಗೋಸ್ಕರ ಅವ್ರ ಪ್ರಾಣ ಕೊಟ್ಟಂತವ್ರು ನಮ್ ಪ್ರಾಣ ಏನಕ್ಕೋಸ್ಕರ ಕೇಳ್ತಾರೆ? ಹೌದಾ? ಒಂದು ವೇಳೆ ಆ ಸಿಚುವೇಶನ್ ಬಂದ್ರೆ, ಎಲ್ಲರಿಗೂ ಖಂಡಿತವಾಗ್ಲೂ ಬರೋದಿಲ್ಲ. ದೇವರ ಸೇವೆಯಲ್ಲಿ ಪ್ರಾಣ ಇಡುವಂತಹ ಭಾಗ್ಯ ಕೋಟಿಯಲ್ಲಿ ಒಬ್ಬರಿಗೆ ಬಂದ್ರೆ ಅದೇ ಹೆಚ್ಚು. ಅದು ಪರಲೋಕದಲ್ಲಿ ದೊಡ್ಡ 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 ಭಾಗ್ಯ. ಅವ್ರು ಉನ್ನತವಾಗಿರುವಂತಹ ಸ್ಥಾನದಲ್ಲಿ ಇರ್ತಾರೆ. ಆ ಭಾಗ್ಯ ಎಲ್ಲರಿಗೂ ಬರೋದಿಲ್ಲ. ಮತ್ತೆ ಹೇಳ್ತೇನೆ, ಅದು ಎಲ್ಲರಿಗೂ ಬರೋದಿಲ್ಲ. ಆ ಭಾಗ್ಯ ನಮಗೂ ಬರುತ್ತೇನೋ ಅಂತ ಅನ್ಕೊಂಡು, ಕ್ರಿಸ್ತನಿಗೋಸ್ಕರ ಪ್ರಾಣ ಇಡುವಂತಹ ಭಾಗ್ಯ ನಮಗೂ ಬರುತ್ತೇನೋ ಅಂತ ಅನ್ಕೊಂಡು, ಆ ಸಿಚುವೇಶನ್ ಬಂದ್ರೂ ಸಹ ಪ್ರಾಣವನ್ನು ಲೆಕ್ಕ ಮಾಡದೆ, ಅವಾಗ್ಲೂ ಸಹ ಕ್ರಿಸ್ತನನ್ನೇ ಪ್ರಥಮ ಸ್ಥಾನದಲ್ಲಿ ಇಡ್ತೀವ. ಪ್ರಾಣವನ್ನು ಲೆಕ್ಕ ಮಾಡದೆ, ಪ್ರಾಣವನ್ನ ಬೇಕಾದ್ರೆ ಸ್ವಲ್ಪ ಕೆಳಗಡೆ ತಗೊಂಡ್ ಬಂದು ಆ ಮ್ಯಾಟ್ರಿಕ್ಸ್ ಅಲ್ಲಿ ಕ್ರಿಸ್ತನನ್ನ ಪ್ರಪ್ರಥಮವಾಗಿರ್ತೀವ. ಅಷ್ಟನ್ನ ಮಾತ್ರ ನೋಡ್ಬೇಕು ಅಂತ ಕೋರ್ಕೊಳ್ತಿರುವಂತಹ ದೇವ್ರು. ಅವರು ನಿಜವಾಗ್ಲೂ ಯೇಸು ಕ್ರಿಸ್ತರಿಗೆ ಶಿಷ್ಯರು. ಈಗ ನೀವ್ ಹೇಳಿ, ಏನೇನ್ ಕ್ವಾಲಿಟೀಸ್ ಅನ್ನ ನೋಡ್ಕೊಂಡ್ವಿ? ಕ್ರಿಸ್ತನ ಶಿಷ್ಯರಾಗಿರ್ಬೇಕು ಅಂತ ಹೇಳಿದ್ರೆ ಏನೇನ್ ಕ್ವಾಲಿಟೀಸ್ ಇರ್ಬೇಕು ನಮ್ಮಲ್ಲಿ? ಪ್ರಪ್ರಥಮವಾಗಿ ಯಾವ ಸಂಬಂಧವು ಕ್ರಿಸ್ತನಿಗೂ ನಮಗೂ ಮಧ್ಯ ಇರುವಂತಹ ಸಂಬಂಧಕ್ಕಿಂತ ಉನ್ನತವಾಗಿ ಯಾವ ಸಂಬಂಧನೂ ಇರಬಾರದು ಈ ಭೂಲೋಕದಲ್ಲಿ. ಯಾವ ಸಂಬಂಧವನ್ನ ಬೇಕಾದ್ರೂ, ಒಂದು ವೇಳೆ ಕ್ಲಾಶ್ ಆದ್ರೆ, ಒಂದು ವೇಳೆ ವಿರೋಧವಾದ್ರೆ, ಯಾವ ಸಂಬಂಧವನ್ನ ಬೇಕಾದ್ರೂ ಕ್ರಿಸ್ತನಿಗೂ ನಮಗೂ ಇರುವಂತ ಸಂಬಂಧಕ್ಕೋಸ್ಕರ ಬಿಡ್ಲಿಕ್ಕೆ, ತೊರೆಯಲಿಕ್ಕೆ ರೆಡಿ ಇರಬೇಕು. ಅವರು ನಿಜವಾಗ್ಲೂ ಯೇಸು ಕ್ರಿಸ್ತರಿಗೆ ಶಿಷ್ಯರು. ಎರಡನೇದಾಗಿ ಏನ್ ನೋಡ್ಕೊಂಡ್ವಿ? ನಾವು ಯಾರೋ ಬೇರೆಯವ್ರ ಜೊತೆ ಇರುವಂತ ಸಂಬಂಧ, ಏನು ಒಂದು ಮಗನ ಜೊತೆ ಇರುವಂತ ಸಂಬಂಧನೋ, ತಂದೆ ತಾಯಿ ಜೊತೆ ಇರುವಂತ ಸಂಬಂಧನೋ, ಬಂಧು ಬಳಗದ ಜೊತೆ ಇರುವಂತ ಸಂಬಂಧನೋ, ಇಷ್ಟು ಬಿಡ್ಲಿಕ್ಕೆ ರೆಡಿ ಆದ್ರೆ, ಒಂದು ವೇಳೆ ಕ್ಲಾಶ್ ಆದ್ರೆ ಇಷ್ಟನ್ನ ಮಾತ್ರ ಬಿಡ್ಲಿಕ್ಕೆ ರೆಡಿ ಆದ್ರೆ ಸಾಕಾಗೋದಿಲ್ವಂತೆ. ಇನ್ನು ಏನನ್ನ ಬಿಡ್ಬೇಕು? ನಮ್ಮನ್ನ ನಾವೇ ಬಿಟ್ಕೊಬೇಕಂತೆ. ನಮ್ಮನ್ನ ನಾವೇ ತಿಳಿಸ್ಕೋಬೇಕು. ನಮ್ಮ ಪ್ರಾಣವನ್ನ ಓಕೆ, ಅವ್ರ ಜೊತೆ ಇರುವಂತಹ ಸಂಬಂಧಗಳನ್ನ ಕೆಳಗಡೆ ಇಡ್ತೀನಿ, ಕ್ರಿಸ್ತನ ಸಂಬಂಧವನ್ನ ಮೇಲಿಡ್ತೀರಿ ಅಂತ ಹೇಳಿದ್ರೆ ಅಷ್ಟು ಸಾಕಾಗೋದಿಲ್ವಂತೆ ಕ್ರಿಸ್ತನ ಶಿಷ್ಯರಾಗ್ಲಿಕ್ಕೆ. ನಾವು ಅನ್ನುವಂತಹದ್ದು ಒಂದು ಇದೆಯಲ್ವಾ? ನಾವು ಅನ್ನುವಂತಹದ್ದು, ಅಹಂ ಅನ್ನುವಂತಹದ್ದು, ಗರ್ವ ಅನ್ನುವಂತಹದ್ದು, ನಾವು ಅನ್ನುವಂತಹದ್ದು ಒಂದು ಸ್ಥಾನ ಇದೆಯಲ್ವಾ? ಆ ಸ್ಥಾನನು ಕ್ರಿಸ್ತನ ಆದ ನಂತರನೇ. ಅದು ಸಹ ಸೆಕೆಂಡೇ, ಕ್ರಿಸ್ತನೇ ಫಸ್ಟ್.
ಆ ಹಂತಕ್ಕೆ ಬಂದವರು ನಮ್ಮ ಪ್ರಾಣವನ್ನೂ ಬೇಕಾದ್ರೂ ಲೆಕ್ಕಿಸದೆ ಕ್ರಿಸ್ತನು ಅನ್ನುವಂತಹವರನ್ನ ಪ್ರಥಮ ಸ್ಥಾನದಲ್ಲಿಟ್ಟವರು ಮಾತ್ರ ದೇವರನ್ನ ಪೂರ್ಣ ಹೃದಯದಿಂದ, ನಾವು ಮತ್ತೆ ಮತ್ತೆ ಓದ್ಕೊಳ್ತೀವಲ್ವಾ ಮಾತನ್ನ, ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಬರ್ಸಿರುವಂತಹ ಮಾತು, ಅದು ಪ್ರಥಮವಾಗಿರುವಂತಹ ಆಜ್ಞೆ, ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಆಜ್ಞೆ ಸತ್ಯವೇದದಲ್ಲಿ. ನಾವು ಅದನ್ನು ಸಹ ಒಂದು ದಿನ ಮಾತಾಡ್ಕೊಂಡಿದ್ವಿ ಸಂದೇಶದಲ್ಲಿ, ನಿಜವಾಗ್ಲೂ ಪಾಪ ಅಂದ್ರೆ ಏನು ಅಂತ ಹೇಳಿ. ದೇವರನ್ನ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪ್ರೀತಿಸದೇ ಇರುವಂತಹದ್ದು ಪಾಪ. ಪಾಪದಲ್ಲಿ ಪ್ರಥಮವಾಗಿರುವಂತಹ ಪಾಪ ಇದೆ. ನಾನು ಪಾಪ ಮಾಡ್ತಿಲ್ಲ ಅಂತ ಅನ್ಕೊಂಡು ಒಂದ್ ವೇಳೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಬ್ರದರ್, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಬ್ರದರ್, ನಾನು ಯಾರ ತಂಟೆಗೆ ಹೋಗೋದಿಲ್ಲ, ನಾನು ಯಾರ ಹತ್ರ ಜಗಳ ಮಾಡ್ಕೊಳ್ಳೋದಿಲ್ಲ, ಆದ್ರೆ ದೇವರನ್ನ ಮಾತ್ರ ಪ್ರೀತಿಸುವಂತ ಗುಣ ಅಷ್ಟರ ಮಟ್ಟಿಗೆ ನನಗಿಲ್ಲ ಅಂತ ಅಂದ್ರೆ ಅದು ಪ್ರಪ್ರಥಮವಾಗಿರುವಂತಹ, ಎಲ್ಲದಕ್ಕಿಂತ ದೊಡ್ಡದ್ದಾಗಿರುವಂತಹ ಪಾಪ. ಹೌದಾ? ಯಾಕಂದ್ರೆ ದೇವರು ನೋಡುವಂತ ಲೆಕ್ಕನೇ ಬೇರೆ ಇರುತ್ತೆ. ನಾವು ಭೂಮಿಯ ಮೇಲೆ ನಾವು ನಾರ್ಮಲ್ ಆಗಿ ಜನರನ್ನ ನೋಡಿ ಈ ವ್ಯಕ್ತಿ ಇದು ಮಾಡ್ತಿಲ್ಲ ಅದ್ ಮಾಡ್ತಿಲ್ಲ ಅದಕ್ಕೋಸ್ಕರ ನೀತಿವಂತ ಪುಣ್ಯವಂತ ಅಲ್ಲ. ದೇವರು ಜಡ್ಜ್ ಮಾಡುವಂತಹ ರೀತಿ ಬೇರೆ. ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತಿದ್ಯಾ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಬಂಧಕ್ಕೆ ಫಸ್ಟ್ ಸ್ಥಾನವನ್ನ ಕೊಟ್ಟಿದ್ಯಾ, ಪ್ರಪ್ರಥಮ ಸ್ಥಾನವನ್ನ ಕೊಟ್ಟಿದ್ಯಾ, ಅದು ದೇವರು ಕೇಳ್ತಿರುವಂತಹದ್ದು. ಉಳಿದಿರುವಂತಹದೆಲ್ಲ ಮಾಡಬಾರ್ದು ಅಂತ ಅಲ್ಲ, ಉಳಿದಿರುವಂತಹದ್ದನ್ನ ಮಾಡ್ತಾ ಮಾಡ್ತಾ ಮಾಡ್ತಾ, ಅಂದ್ರೆ ಸತ್ಯವೇದಲ್ಲಿ ಉಳಿದಂತೆ ನಾವ್ ಏನೇನ್ ನೋಡ್ಕೊಳ್ತೀವಿ, ಪಾಪ ಮಾಡಬಾರ್ದು, ತಪ್ಪು ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ಇದನ್ನೆಲ್ಲ ಮಾಡ್ತಾ ಮಾಡ್ತಾ, ಅಂದ್ರೆ ಇದನ್ನೆಲ್ಲ ಸುಳ್ಳು ಹೇಳ್ಬಾರ್ದು ಅಂದ್ರೆ ಸುಳ್ಳು ಹೇಳ್ದೇ ಇರ್ಬೇಕು, ಪಾಪ ಮಾಡಬಾರ್ದು ಅಂದ್ರೆ ಪಾಪ ಮಾಡದೇ ಇರಬೇಕು, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಇದನ್ನೆಲ್ಲ ನೆರವೇರಿಸ್ತಾ ದೇವ್ರು ಹೇಳಿರುವಂತಹ ಮಾತುಗಳು, ಇದೆಲ್ಲದಕ್ಕಿಂತ ಉನ್ನತವಾಗಿರುವಂತಹ ಇನ್ನೊಂದು ಮಾತಿದೆಯಲ್ವಾ, ಏನು? ದೇವರನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡಬೇಕು ಅನ್ನುವಂತಹದ್ದು, ಅದನ್ನ ಮಾಡಬೇಕು. ಅದಕ್ಕೋಸ್ಕರ ಏನನ್ನ ಬೇಕಾದ್ರೂ ನನ್ನ ಜೀವನದಲ್ಲಿ ತ್ಯಜಿಸಲಿಕ್ಕೆ ರೆಡಿ. ಹೌದಾ? ಇಲ್ಲಿರುವಂತವರಲ್ಲೂ ಸಾಕಷ್ಟು ಜನ ನಮ್ಮ ಹತ್ರ ಹಂಚ್ಕೊಂಡಿದ್ರಿ. ನೀವು ಏನು, ನಿಮ್ಗೂ ಆಫರ್ ಬಂದಿತ್ತಲ್ವಾ, ನಿಮ್ಗೂ ಒಂದು ಬಿಲ್ಡಿಂಗ್ ಕಟ್ಕೊಡ್ತಾರೆ, ನಿಮ್ಗೂ ಚರ್ಚ್ ಕಟ್ಕೊಡ್ತಾರೆ, ಒಂದ್ ಮನೆಯನ್ನ ಕಟ್ಕೊಡ್ತಾರೆ, ಇರ್ಲಿಕ್ಕೆ ಹಣವನ್ನು ಸಹ ಕೊಡ್ತಾರೆ, ಏನ್ ಹೇಳ್ಬೇಕು, ಏನ್ ಬೋಧನೆ ಮಾಡ್ಬೇಕು, ಅವ್ರು ಹೇಳಿದ್ದನ್ನ, ಅವ್ರು ಯಾರು ನಿಮಗ್ ಮನೆ ಚರ್ಚನ್ನ ಕಟ್ಕೊಡ್ತಿದಾರೋ ಅವ್ರು ಹೇಳಿದ್ದನ್ನ ನೀವು ಬೋಧನೆ ಮಾಡಿದ್ರೆ ಅವ್ರ ಮನೆ ಕಟ್ಕೊಡ್ತಾರಂತೆ, ಅವರೇ ಚರ್ಚ್ ಕಟ್ಕೊಡ್ತಾರಂತೆ. ಆದ್ರೆ ಇಲ್ಲಿರುವಂತಹ ದೊಡ್ಡಸ್ತಿಕೆ ಏನು ಅಂತ ಹೇಳಿದ್ರೆ, ಹಾಸನಲ್ಲಿರುವಂತಹ ಅನ್ಸುತ್ತೆ ಈ ಆಫರ್ ಬಂದಿತ್ತು. ಅವ್ರು ಏನಂದ್ರು, ಇಷ್ಟಕ್ಕೂ ನಿಮ್ ಮನೆಯನ್ನೂ ಬೇಡ, ನಿಮ್ಮ ದುಡ್ಡು ಬೇಡ, ನನ್ಗೇನು ಬೇಡ, ನಾನು ಸತ್ಯವನ್ನ ಬಿಟ್ಟು ಕ್ರಿಸ್ತನನ್ನ ನಿಜವಾದ ರೀತಿಯಲ್ಲಿ ಲೋಕಕ್ಕೆ ತೋರಿಸ್ಬೇಕು ಬಿಟ್ಟು ಬೇರೆ ಯಾವ ತರನೂ ತೋರಿಸಬಾರದು. ನೀವು ಹೇಳ್ಕೊಟ್ಟಿರುವಂತಹ ಮಾತನ್ನ ನಾನು ಹೇಳಿದ್ರೆ ಕ್ರಿಸ್ತನ ಸಂಬಂಧವನ್ನ ಕೆಳಗಿಟ್ಟು ನೀವು ಕೊಟ್ಟಿರುವಂತಹ ದುಡ್ಡನ್ನ, ನೀವು ಕೊಟ್ಟಿರುವಂತಹ ಮನೆಯನ್ನ ಮೇಲಿಟ್ಟಂತೆ ಆಗತ್ತೆ. ಅದಾಗ್ಬಾರ್ದಲ್ವಾ? ನಿಜ ಅಲ್ವಾ? ಇದೇ ಅಲ್ವಾ ದೊಡ್ಡಸ್ತಿಕೆ ಅಂದ್ರೆ? ಆತ್ಮೀಕ ವಿಚಾರದಲ್ಲಿ ಇದೆ ಅಲ್ವಾ ದೊಡ್ಡಸ್ತಿಕೆ? ಕ್ರಿಸ್ತನಿಗೋಸ್ಕರ ಏನ್ ಬೇಕಾದ್ರೂ ಬಿಡ್ಲಿಕ್ಕೆ, ತ್ಯಾಗ ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕು. ನಮ್ಮ ಜೀವನದಲ್ಲಿ, ದಿನನಿತ್ಯದ ಜೀವನದಲ್ಲಿ ಯಾವ ತರ ಇದೆಲ್ಲ ಅನುಕೂಲ ಆಗತ್ತೆ? ನಿಮ್ಗೇನ್ ಅನ್ಸುತ್ತೆ? ಯಾವ ತರ ಅನುಕೂಲ ಆಗಬಹುದು? ಒಂದ್ ಕೆಲಸ ಸಿಕ್ತು ಅಂತ ಅನ್ಕೊಳ್ಳಿ, ಒಳ್ಳೆ ಉದ್ಯೋಗ, ಭಾನುವಾರ ರಜಾ ಕೊಡಲ್ಲ ಅಂದ್ರು ಅಂತ ಅನ್ಕೊಳ್ಳಿ, ತುಂಬಾ ಒಳ್ಳೆ ಉದ್ಯೋಗ, ಸಾಕಷ್ಟು ಸ್ಯಾಲ್ರಿ ಕೊಡ್ತಾರೆ, ಸಂಡೇ ರಜಾ ಕೊಡಲ್ಲ ಅಂದ್ರು ಅಂತ ಅನ್ಕೊಳ್ಳಿ. ಯಾವಾಗ್ಲೂ ಒಂದ್ ಸಂಡೇ ಆದ್ರೆ ಪರವಾಗಿಲ್ಲ, ನೀವು ದೇವರನ್ನು ಕನ್ವಿನ್ಸ್ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಕ್ಷಮೆ ಕೇಳಿ ಮತ್ತೆ ನೆಕ್ಸ್ಟ್ ವೀಕ್ ಬರ್ಬೋದು. ಆದ್ರೆ ಸಂಡೇ ಪ್ರತಿ ಸಂಡೇನೂ ರಜಾನೇ ಇಲ್ಲ ನಿಮ್ಗೆ ಅಂತ ಅಂದ್ರು ಅಂತ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಏನ್ ಮಾಡ್ತೀವಿ? ಒಳ್ಳೆ ಉದ್ಯೋಗ ಈ ತರದ್ ಇನ್ನೊಂದ್ಸರಿ ಸಿಕ್ಕೋದಿಲ್ಲ, ಆರಾಧನೆ ಏನು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು, ದೇವ್ರೇನು ಯಾವಾಗ್ಲೂ ಪಕ್ಕದಲ್ಲೇ ಇರ್ತಾರೆ, ಯಾವಾಗ ಕರೆದ್ರು ಓಡ್ ಬರ್ತಾರೆ ಅಂತ ಅನ್ಕೊಂಡು ಹೂ ಅಂತ ಒಪ್ಕೊಳ್ತೀವ? ಏನ್ ಮಾಡ್ತೀವಿ? ನನಗೆ ಈ ಉದ್ಯೋಗ ಬೇಡ, ಯಾಕಂದ್ರೆ ಕ್ರಿಸ್ತನಿಗಿಂತ ಶ್ರೇಷ್ಠವಾಗಿರುವಂತಹದ್ದು ನನ್ನ ಜೀವನದಲ್ಲಿ ಯಾವುದು ಇಲ್ಲ. ನೀವ್ ಯೋಚನೆ ಮಾಡಿ ನೋಡಿ ಪ್ರಿಯರೇ, ಪರಲೋಕದಲ್ಲಿ ಪ್ರತಿಫಲ ಕೊಡ್ತಾರೆ, ಇದರ ನಿಮಿತ್ತ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡಿ ಸದ್ಯಕ್ಕೆ. ನೀವು ಈ ಉದ್ಯೋಗವನ್ನು ಬಿಟ್ರೆ ಕ್ರಿಸ್ತನಿಗೋಸ್ಕರ ಇದಕ್ಕಿಂತ 1000 ಪಟ್ಟಷ್ಟು ಶ್ರೇಷ್ಠವಾಗಿರುವಂತಹ ಉದ್ಯೋಗ ಈ ಭೂಮಿಯ ಮೇಲೆ ಕೊಡುವಂತಹ ಶಕ್ತಿ ದೇವರಿಗಿದ್ಯಾ? ಕೊಡ್ತಾರೆ ಅಂತ ನಾನು ಹೇಳ್ತಿಲ್ಲ, ಆ ಶಕ್ತಿ ದೇವರಿಗಿದ್ಯಾ? ಇದೆಯಾ? ಆ ಶಕ್ತಿ ದೇವರಿಗಿದೆ ಅಂತ ಹೇಳಿ ನಾವು ನಂಬ್ತಿದೀವಿ ಅಂತ ಹೇಳಿದ್ರೆ ಇಲ್ಲೇನಾದ್ರೂ ಬಿಟ್ರೆ ಅಲ್ವಾ? ನಾವು ಪ್ರಾರ್ಥನೆ ಮಾಡುವಂತಹದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಬ್ರಹಾಮನನ್ನು ಆಶೀರ್ವದಿಸಿದಂತಹ ದೇವರೇ ನಮ್ಮನ್ನು ಆಶೀರ್ವದಿಸಿ. ಅಬ್ರಹಾಮನು ಮಗನನ್ನು ಬಲಿ ಕೊಡ್ಲಿಕ್ಕೆ ರೆಡಿ ಆಗೋದ್ರು. ಆ ಬಲಿ ಕೊಟ್ಟಾಗ ದೇವ್ರು ಬಲಿ ತಗೊಳ್ಳದೆ ಆ ಮಗನನ್ನ ಮತ್ತೆ ಅಬ್ರಹಾಮನಿಗೆ ವಾಪಸ್ ಕೊಟ್ರು. ನೀವು ನಿಮ್ಮ ಮಕ್ಕಳ ಮುಂದೆ ಒಂದು ಸ್ವೀಟ್ ಬಾಕ್ಸ್ ಪೂರ್ತಿ ತಗೊಂಡೋಗಿ ಕೊಟ್ಟು ಹೇಗೆ ಒಂದ್ ಸ್ವೀಟ್ಗೋಸ್ಕರ ಕೈ ಚಾಚ್ತಿರೋ,
ನೀವೇ ಸ್ವೀಟ್ ಬಾಕ್ಸ್ ಕೊಟ್ಟಿದ್ದು ನಿಮ್ಮ ಮಕ್ಕಳಿಗೆ ತಗೊಂಡೋಗಿ ಫುಲ್ ಸ್ವೀಟ್ ಬಾಕ್ಸ್ ಅರ್ಧ ಕೆಜಿ ತಗೊಂಡು ಕೊಟ್ಟಿದ್ದೀರಾ ಸ್ವೀಟ್ ತಿನ್ಲಿಕ್ಕೆ. ಸ್ವೀಟ್ ಅನ್ನೆಲ್ಲ ಕೊಟ್ಟು ನೀವೇ ಹಣವನ್ನು ಖರ್ಚು ಮಾಡಿ ಸ್ವೀಟ್ ಅನ್ನ ಕೊಟ್ಟು ಆಮೇಲೆ ನಿಮ್ಮ ಮಗನ ಮುಂದೆ ಕೈ ಚಾಚ್ತೀರಾ ಏನಂತ? ಒಂದ್ ಸ್ವೀಟು. ಹೌದಾ? ಈ ಕರ್ಮ ಏನಕ್ಕೋಸ್ಕರ? ಸ್ವೀಟ್ ಅಂಗಡಿಲಿ ತಿನ್ಬೋದಲ್ವಾ ನೀಟಾಗಿ 2 ಕೆಜಿ ತಗೊಂಡು, ನಿಮ್ಮ ಹತ್ರ ಹೆಂಗೋ ಹಣ ಇರುತ್ತಲ್ವಾ? ಏನಕ್ಕೋಸ್ಕರ ಕೈ ಚಾಚುವಂತಹದ್ದು ಒಂದ್ ಸ್ವೀಟ್ಗೋಸ್ಕರ? ನಿಮಗ್ ಸಮಾಧಾನ ಯಾವಾಗ? ನಿಮಗೆ ತೃಪ್ತಿ ಯಾವಾಗ? ಸ್ವೀಟ್ ಅಂಗಡಿಯವ್ರು ಕೊಟ್ರೆ ಅಲ್ಲ ಸಮಾಧಾನ. ನಿಮ್ಮ ಮಗ ತನ್ನ ಡಬ್ಬದಲ್ಲಿ ಇರುವಂತ ಸ್ವೀಟ್ ಅನ್ನು ತೆಗೆದು ಒಂದ್ ಸ್ವೀಟ್ ಅನ್ನ ಕೊಟ್ರೆ ಅಲ್ವಾ ನಿಮಗೆ ಸಮಾಧಾನ. ಇಲ್ಲಿ ದೇವ್ರು ನೋಡ್ತಿರುವಂತಹದ್ದು ಅದೇ. ಇಲ್ಲಿ ದೇವ್ರು ಟೆಸ್ಟ್ ಮಾಡ್ತಿರುವಂತಹದ್ದು ಅದೇ. ಕ್ರಿಸ್ತನು ಟೆಸ್ಟ್ ಮಾಡ್ತಿರುವಂತಹದ್ದು ಅದೇ. ನಿಜವಾಗ್ಲೂ ನನ್ನ ಶಿಷ್ಯರಾಗ್ಬೇಕು ಅನ್ನುವಂತ ಆಸಕ್ತಿ ನಿಮಗಿದ್ರೆ ಏನ್ ಮಾಡ್ಬೇಕು? ಯಾವುದನ್ನ ಬೇಕಾದ್ರೂ, ಎಲ್ಲವನ್ನ ಬೇಕಾದ್ರೂ ಕ್ರಿಸ್ತನಿಗೋಸ್ಕರ ಬಿಡ್ಲಿಕ್ಕೆ, ತ್ಯಾಗ ಮಾಡ್ಲಿಕ್ಕೆ ರೆಡಿ ಆಗೋಗ್ಬೇಕು. ನಿಮ್ಮ ಸುತ್ತಮುತ್ತನೂ ಸಾಕಷ್ಟು ಘಟನೆಗಳು ಬರುತ್ತೆ. ಇದು ಈ ಹೇಳ್ದಂತಹದ್ದು ಒಂದೇ ಒಂದು ಉದ್ಯೋಗ, ಏನು ಒಂದೇ ಒಂದು ಎಕ್ಸಾಂಪಲ್, ಉದ್ಯೋಗದ ಎಕ್ಸಾಂಪಲ್. ಈ ತರ ಉದ್ಯೋಗದ ಎಕ್ಸಾಂಪಲ್ ಇರುತ್ತೆ, ಇನ್ನೊಂದು ಎಕ್ಸಾಂಪಲ್ ಇರುತ್ತೆ, ಅಥವಾ ಆಸ್ತಿ ಬರುವಂತಹ ಪಾಲ್ ಬರುವಂತಹ ಎಕ್ಸಾಂಪಲ್ ಇರುತ್ತೆ. ನಿಮ್ಗೆ ನಿಮ್ ತಂದೆದ 10 ಕೋಟಿ ಆಸ್ತಿ ಇದೆ, ಆದ್ರೆ ಅವರು ನೀವು ಕ್ರೈಸ್ತರು ಅಂದ್ರೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಕೊಡ್ಲಿಕ್ಕೆ ಅಂದ್ರು ಅಂತ ಅನ್ಕೊಳ್ಳಿ. ಇಲ್ಲ, ನಾವು ಹಿಂದೂಗಳೇ, ಯಾರು ಹೇಳಿದ್ರು ನಾವು ಕ್ರೈಸ್ತರು ಅಂತ ಅಂತೀವಲ್ವಾ? ಹೌದಾ? 10 ಕೋಟಿ ಆಸ್ತಿ ಇದೆ, 3 ಜನ ಮಕ್ಳಿದ್ದಾರೆ ನಿಮ್ ತಂದೆಗೆ, ಅವರು 30 ಕೋಟಿ ಆಸ್ತಿ ಇದೆ, ನಿಮಗೆ ಅದ್ರಲ್ಲಿ 10 ಕೋಟಿ ಬರುತ್ತೆ. ಆ 10 ಕೋಟಿ ಆಸ್ತಿ ಬರ್ಬೇಕಂದ್ರೆ ನೀವು ಒಪ್ಕೊಬೇಕಾಗಿರುವಂತಹದ್ದು ಒಂದೇ, ಮಾಡ್ಬೇಕಾಗಿರುವಂತಹದ್ದು ಒಂದೇ ಕೆಲಸ. ಏನ್ ಮಾಡ್ಬೇಕು? ನಿಮ್ ತಂದೆಗೆ ಕ್ರೈಸ್ತರಾಗಿ ನೀವು ಹೋಗಿರುವಂತಹದ್ದು, ಯೇಸು ಕ್ರಿಸ್ತನ ನಂಬ್ತಿರುವಂತಹದ್ದು ಇಷ್ಟ ಇಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಕ್ರೈಸ್ತರಲ್ಲ ಅಂತ ಒಂದು ಮಾತು ಹೇಳಿ, ಒಂದ್ ಸೈನ್ ಮಾಡಿ, ಅವರ ಪುತ್ರ ಐ ಮೀನ್ ಬಿಟ್ಬಿಡ್ತೀವಿ, ಇದನ್ನ ಯಾವತ್ತೂ ಸಹ ಇದನ್ನ ಆಚರಣೆ ಮಾಡೋದಿಲ್ಲ ಅಂತ ಹೇಳಿ ಒಂದ್ ಸೈನ್ ಮಾಡಿ ಒಪ್ಕೊಂಡ್ಬಿಡಿ ದಯವಿಟ್ಟು ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀವಿ ಆ ಸಂದರ್ಭದಲ್ಲಿ ನಾವು? ರೆಡಿನಾ? ಈ 10 ಕೋಟಿ ನನಗೆ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ಲಿಕ್ಕೆ ರೆಡಿನಾ? ದೇವರಿಗೋಸ್ಕರ ಈ 10 ಕೋಟಿಯನ್ನ ಬಿಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತೀವ? 10 ಕೋಟಿ ಈ ಎಕ್ಸಾಂಪಲ್ಗಳೆಲ್ಲ ಬರುವಂತಹದ್ದು ಅಪರೂಪ. ನಾನು ಆಗ್ಲಿಂದ ಹೇಳ್ತಿದ್ದೀನಲ್ವಾ, ನಾವ್ ಎಂತವ್ರು ಅಂದ್ರೆ ತಿಂಗಳಿಗೆ 3,000 ರೂಪಾಯಿ ಬರುತ್ತೆ ಅಂದ್ರೆ ಸಾಕು, ತಿಂಗಳಿಗೆ 5,000 ರೂಪಾಯಿ ಬರುತ್ತೆ ಅಂದ್ರೆ ಸಾಕು, ಕ್ರಿಸ್ತನನ್ನ ಬಿಡ್ಲಿಕ್ಕೆ ರೆಡಿ ಇರುವಂತವ್ರು. ಕ್ರಿಸ್ತನ ಸಂಬಂಧವನ್ನ ಕೆಳಗಡೆ ಬ್ರದರ್, ಕ್ರಿಸ್ತನ ನೋಡುವಂತಹದ್ದು ಮನಸ್ಸನ್ನ ಬ್ರದರ್, ಇದನ್ನೆಲ್ಲ ನೋಡೋದಿಲ್ಲ. ನಿಜನಾ ಇದು? ಕ್ರಿಸ್ತನ್ ನೋಡುವಂತಹದ್ದು ಮನಸ್ಸನ್ನೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಸರಿ ಆಯ್ತು, ಕ್ರಿಸ್ತನಿಗೋಸ್ಕರ ನೀವು 5,000 ರೂಪಾಯಿ ತ್ಯಾಗ ಮಾಡದೆ ಇರುವಂತಹ ನ್ಯಾಯನ? ನಾನು ಕ್ರೈಸ್ತನಲ್ಲ ಅಂತ ಹೇಳ್ಕೊಡುವಂತಹ ನ್ಯಾಯನ 5,000 ರೂಪಾಯಿಗೋಸ್ಕರ, 3,000 ರೂಪಾಯಿಗೋಸ್ಕರ, 1 ಕೋಟಿ ರೂಪಾಯಿಗೋಸ್ಕರ? ಆಸ್ತಿ ಬಂತು ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ದಿನ ಪ್ರಾಣ ಹೋಯ್ತು ಅಂತ ಅನ್ಕೊಳ್ಳಿ. ಆಸ್ತಿ ಬಂತು, ಪ್ರಾಣ ಹೋಯ್ತು, ನೆಕ್ಸ್ಟ್ ದಿನ ಯಾರಿಗೆ ಹಾಯ್ ಮಾಡ್ತಿರ್ತೀವಿ ನರಕದಲ್ಲಿ? ಧನವಂತನಿಗೆ ಹಾಯ್, ನಾನು ಧನವಂತ ಆದೆ. ಸಾಯೋದಕ್ಕಿಂತ 1 ದಿನದ ಮುಂಚೆ 10 ಕೋಟಿ ಆಸ್ತಿ ಬಂತು, ಪಾಲ್ ಬಂತು, ನಾನು ಧನವಂತ ಆದೆ, ನಿಂತರನೇ ನಾನು ಆದೆ, ನೀನಿರುವಂತಹ ಜಾಗಕ್ಕೆ ಬಂದಿದ್ದೀನಿ ಸೇಫ್ ಆಗಿ. ಅವ್ರಿಗೆ ಹಾಯ್ ಮಾಡ್ತಿರ್ತೀವಿ. ಹೌದಾ? ಅದೆಲ್ಲ ಬೇಕಾ ನಮ್ಮ ಜೀವನಗಳಲ್ಲಿ? ಕಣ್ಮುಂದೆನೂ ಸಹ, ಬಾಯಿ ಮೂಲಕನೂ ಸಹ, ಮನಸ್ಸಿನ ಮೂಲಕ ಮಾತ್ರ ಅಲ್ಲ ಕ್ರಿಸ್ತನನ್ನು ಒಪ್ಕೊಳ್ಬೇಕಾಗಿರುವಂತಹದ್ದು, ಎಲ್ಲೂ ಒಪ್ಕೊಳ್ಬೇಕು. ಜನರ ಮುಂದೆ ಬಾಯಾರೆಯೂ ಸಹ ಏನಂತ ಒಪ್ಕೋಬೇಕು? ಹೌದು ನಾನು ಕ್ರೈಸ್ತನು ಅಂತ ಹೇಳಿ ಬಾಯಾರೇನೂ ಒಪ್ಕೋಬೇಕು. ಮನಸ್ಸಲ್ಲಿ ಮಾತ್ರ ಒಪ್ಕೊಳ್ಳುವಂತಹದ್ದು ಬ್ರದರ್, ಕ್ರಿಸ್ತನು ಮನಸ್ಸಲ್ಲಿ ನೋಡುವಂತಹದ್ದು ಮಾತ್ರ ಅಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತರು ಎಲ್ಲಿ ಒಪ್ಕೋತಾರಂತೆ ನಮ್ಮನ್ನ? ಈತನು ನನ್ನವನು ಅಂತ ಹೇಳಿ ಎಲ್ಲಿ ಒಪ್ಕೋತಾರಂತೆ? ಸಕಲ ದೂತರ ಮುಂದೆ, ತಂದೆ ಮುಂದೆ, ಪರಲೋಕದಲ್ಲಿ ಸಮಸ್ತ ಕೋಟಿ ಜನರ ಮುಂದೆ. ಹೌದಲ್ವಾ? ಅವ್ರ 10 ಕೋಟಿ ಜನರ ಮುಂದೆ ಒಪ್ಕೋಬೇಕು ಅಂತ ಹೇಳಿದ್ರೆ, ನಾವು ನಮ್ಗಿರುವಂತ ಬಂಧು ಬಳಗದ ಮುಂದೆ ಒಪ್ಕೊಳ್ಲಿಕ್ಕೆ ಆಗೋದಿಲ್ವಾ? ನಿಮ್ಮ ಬಂಧು ಬಳಗಕ್ಕೆ ಒಂದು ಆಫರ್ ಕೊಡಿ. ನೀವು ಒಂದ್ ವೇಳೆ ಅವರು ನೀವು ಕ್ರೈಸ್ತನನ್ನ ಬಿಟ್ಬಿಡು, ಅವಾಗ ಮಾತ್ರ ನಾವು ನಿಮಗೆಲ್ಲ ಫ್ರೆಂಡ್ಸ್ ಆಗಿರ್ತೀವಿ, ಅವಾಗ ಮಾತ್ರ ನಿಮಗೆ ಸಂಬಂಧಿಕರಾಗಿರ್ತೀವಿ ಅಂತ ಹೇಳಿದ್ರೆ, ನೀವು ಅವ್ರಿಗೊಂದು ಆಫರ್ ಕೊಡಿ. ನೀನ್ ನನಗ್ ಬಂಧು ಬಳಗ ಆಗಿರ್ಬೇಕು ಅಂತ ಹೇಳಿದ್ರೆ, ನೀನ್ ನನಗ್ ಸಂಬಂಧಿಕನಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಕ್ರಿಸ್ತನನ್ನ ನಂಬ್ಕೊಳ್ಳುವಂತಹದ್ರಲ್ಲಿ ನಿನಗೆ ಯಾವುದೇ ರೀತಿಯಾಗಿರುವಂತಹ ಪ್ರಾಬ್ಲಮ್, ಅಡ್ಡಿ ಇರಬಾರದು. ಒಂದ್ ವೇಳೆ ನಾನು ಕ್ರಿಸ್ತನನ್ನ ನಂಬ್ಕೊಂಡ್ರೆ ನಿನಗೆ ಅಡ್ಡಿ ಇದೆ ಅಂತ ಹೇಳಿದ್ರೆ, ಈಗಲೇ ತೊಲಗಿ ಹೊರಟೋಗ್ಬಿಡು ಅಂತ ಹೇಳಿ ನೀಟಾಗಿ ಹೇಳ್ಬಿಡಿ. ಹೌದಾ? ಯಾಕಂದ್ರೆ ಬೇಕಾಗಿಲ್ಲ ಅಲ್ವಾ? ನಾವು ಕ್ರಿಸ್ತನನ್ನ ಅನ್ಕೊಂಡ್ರೆ ಅವ್ರಿಗೆ ಪ್ರಾಬ್ಲಮ್ ಇದೆ, ನಮ್ಮ ಜೊತೆ ಅವ್ರು ಇರ್ಲಿಕ್ಕೆ ಇಷ್ಟ, ಅವ್ರು ಕ್ರಿಸ್ತನನ್ನ ಅವ್ರು ನಂಬದೇ ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಜೊತೆ ನೀವಿದ್ರೂ ಸಹ ಇವತ್ತಲ್ಲ ನಾಳೆ ರಕ್ಷಣೆ ಮಾರ್ಗಕ್ಕೆ ಬರುವಂತಹ ಚಾನ್ಸ್ ಇರುತ್ತೆ. ಅವ್ರನ್ನ ನೀವು ಇವತ್ತಲ್ಲ ನಾಳೆ ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡ್ ಬರುವಂತಹ ಚಾನ್ಸ್ ಇರುತ್ತೆ. ಯಾವಾಗ? ನೀವ್ ನಂಬ್ಕೊಂಡಿದ್ದೀರಾ, ಅವ್ರು ನಂಬ್ಕೊಂಡಿಲ್ಲ, ಆದ್ರೂ ನೀವ್ ನಂಬ್ಕೊಂಡಿರೋದ್ರಿಂದ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರೇನು ಅಡ್ಡಿ ಮಾಡ್ತಿಲ್ಲ ಅಂತ ಅನ್ಕೊಳ್ಳಿ. ಓಕೆ, ಪರವಾಗಿಲ್ಲ.
ನೀವು ನಂಬ್ಕೊಂಡಿರುವಂತಹದನ್ನ ಅಡ್ಡಿ ಮಾಡಿ ಮತ್ತೆ 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 ಕೆಣಕಾಡಿ ಈ ತರ ಹೇಳ್ಕೊಂಬೇಡ, ಅವಮಾನ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ ಅಂತಿದ್ದಾರೆ ಅಂತ ಅನ್ಕೊಳ್ಳಿ. ಅಂತ ಬಂಧು ಬಳಗ ನಮಗೆ ಬೇಕಾಗಿಲ್ಲ. ನಾನು ಆಗ್ಲೇ ಹೇಳ್ದೆ, ಇದನ್ನ ಎಲ್ಲಾ ವಿಚಾರಕ್ಕೂ ಅನ್ವಯಿಸಬಾರದು. ಕೆಲವು ವಿಚಾರದಲ್ಲಿ ಗಂಡ ಹೆಂಡತಿಯ ವಿಚಾರದಲ್ಲಿ ಗಂಡ ಭಕ್ತಿಹೀನನಾಗಿದ್ರೆ ತಮ್ಮ ನಡವಳಿಕೆಯ ಮೂಲಕವೂ ಸಹ ಗಂಡ ಹೇಳ್ದಂತೆ ಗಂಡ ಒಂದ್ ವೇಳೆ ಸಭೆಗೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಅದು ಹೆಂಡತಿಗೆ ಬೇರೆ ಪ್ರಿನ್ಸಿಪಲ್ಸ್ ಅಪ್ಲೈ ಆಗುತ್ತೆ. ಅದನ್ನ ಯಾವತ್ತಾದ್ರೂ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಆದ್ರೆ ಜನರಲ್ ಆಗಿ ಯಾವುದೋ ಒಂದು ಬಹುಮಾನ ಬರುತ್ತೆ ಅಂತಾನೋ, ಒಂದು ಅಡ್ವಾಂಟೇಜ್, ಒಂದು ಅನುಕೂಲಕ್ಕೋಸ್ಕರ ಮಾತ್ರ ನಾನು ಕ್ರೈಸ್ತನಲ್ಲ ಅಂತ ಹೇಳಿ ಆ ಕ್ರಿಸ್ತನ ಸಂಬಂಧವನ್ನು ಕೆಳಗೆ ತಗೊಂಡು ಬಂದು ಒಂದು ಸಂಬಂಧಕ್ಕೋಸ್ಕರನೋ, ಒಂದು ಅನುಕೂಲಕ್ಕೋಸ್ಕರನೋ, ಒಂದು ಬಹುಮಾನಕ್ಕೋಸ್ಕರನೋ, ಅಥವಾ ಹಣಕ್ಕೋಸ್ಕರನೋ, ಉದ್ಯೋಗಕ್ಕೋಸ್ಕರನೋ ನಾನು ಕ್ರೈಸ್ತನಲ್ಲ ಅಂತ ಹೇಳಿ ಯಾವತ್ತೂ ಸಹ ಹೇಳಬಾರದು. ಯಾಕೆಂದ್ರೆ ಈ ಸಂಬಂಧ ಶಾಶ್ವತವಾಗಿ ನಿಲ್ಲುವಂತಹದ್ದು. ಇನ್ ಮುಂದೆ ಹಂಗಿರ್ತೀವ? ಇಷ್ಟು ದಿನ ಇದ್ರೆ ಒಂದ್ ವೇಳೆ ಸಂತೋಷ, ಒಂದ್ ವೇಳೆ ಇಲ್ಲ ಅಂತ ಹೇಳಿ ಹೇಳಿದ್ರೆ ಇವತ್ತು ಚೇಂಜ್ ಆಗೋಣ. ಕ್ರಿಸ್ತನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದು ಒಂದೇ, ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದು ಒಂದೇ. ಏನು? ಎಲ್ಲರಿಗಿಂತ ಹೆಚ್ಚಾಗಿ ನಮಗ್ ಪ್ರಾಣ ಇದೆಯಾ? ಹಾಗಾದ್ರೆ ಪೂರ್ಣ ಪ್ರಾಣ ದೇವರು ಕೇಳ್ತಿದ್ದಾರೆ. ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡು ಅಂತ ಹೇಳಿ ಹೇಳ್ತಿದ್ದಾರೆ. ನಮಗ ಆತ್ಮ ಇದೆಯಾ? ಪೂರ್ಣ ಆತ್ಮದಿಂದ. ನಮ್ಮ ಹೃದಯ ಇದೆಯಾ? ಪೂರ್ಣ ಹೃದಯದಿಂದ ದೇವರನ್ನೇ ಪ್ರೀತಿ ಮಾಡಬೇಕು. ನಿಮ್ಮ ಹೃದಯದ ತುಂಬಾ ನಾನೇ ಇರಬೇಕು ಅಂತ ದೇವರು ಕೋರ್ಕೊಳ್ತಿದ್ದಾರೆ. ಹೌದಾ? ಯಾವ ಮನುಷ್ಯನೂ ಸಹ, ಪ್ರಪಂಚದಲ್ಲಿ ಯಾವ ವಸ್ತುವೂ ಸಹ, ಎಲ್ಲವೂ ಸಹ ದೇವರ ಆದ ನಂತರವೇ. ದೇವರು ಪ್ರಪ್ರಥಮವಾಗಿ, ಕ್ರಿಸ್ತನು ಪ್ರಪ್ರಥಮವಾಗಿ. ಹಿಂಗಿರ್ತೀವ ನಾವು? ಹಂಗಿದ್ರೆ ಮಾತ್ರ ಕ್ರಿಸ್ತನಿಗೆ ಶಿಷ್ಯರು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಅತ್ಯುತ್ತಮವಾಗಿರುವಂತಹ ಗಳಿಗೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ಈ ಒಂದು ಅಂಶವನ್ನ ನಾವೆಲ್ಲರೂ ಸಹ ಸೇರಿ ಮಾತಾಡ್ಕೊಳ್ಳೋಕೆ ಕೊಟ್ಟಂತಹ ಈ ಅವಕಾಶದ ನಿಮಿತ್ತ, ಈ ಭಾಗ್ಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಹೌದು, ಈ ಭೂಲೋಕದಲ್ಲಿ ನಮಗೂ ನಿಮಗೂ ಇರುವಂತ ಸಂಬಂಧವನ್ನ, ನಮಗೂ ನಿಮ್ಮ ಮಗನಿಗೂ ಇರುವಂತ ಸಂಬಂಧ ಎಲ್ಲದಕ್ಕಿಂತ ಉನ್ನತವಾಗಿರುವಂತಹದ್ದು. ಅದನ್ನ ಹಣಕ್ಕೋಸ್ಕರನೋ, ಆಸ್ತಿಗೋಸ್ಕರನೋ, ಸಂಬಂಧಗಳಿಗೋಸ್ಕರನೋ, ಬಂಧು ಬಳಗದ ನಿಮಿತ್ತನೋ ಕೆಳಗಡೆ ತಗೊಂಡು ಬರುವಂತಹದ್ದು ಯಾವ ಕಾರಣಕ್ಕೂ ಸಹ ನಮ್ಮ ಜೀವನದಲ್ಲಿ ಮುಂದೆ ನಡಿಬಾರ್ದು ತಂದೆ. ಅದಾಗದೇ ಇರುವಂತೆ ನಮ್ಮ ಜೀವನವನ್ನ ನಾವು ನಡೆಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಬೇಕಾಗಿರುವಂತ ಬಲವನ್ನ, ಶಕ್ತಿಯನ್ನ ಕೊಟ್ಟು ನಡೆಸಿ. ಇದನ್ನ ನಮ್ಮ ಜೀವನದಲ್ಲಿ ನಾವು ನಿರೂಪಣೆ ಮಾಡುವಂತಹ ಅವಕಾಶಗಳನ್ನ ನಮಗೂ ಸಹ ಕೊಟ್ಟು ನಡೆಸಿ ತಂದೆ. ನಿಮಗೋಸ್ಕರ ತ್ಯಾಗ ಮಾಡುವಂತಹ ಭಾಗ್ಯ ನಮ್ಮ ಜೀವನದಲ್ಲೂ ನಾವು ಮಾಡ್ತೀವೋ ಇಲ್ವೋ ಅನ್ನುವಂತಹದ್ದು ನಮಗೆ ಅರ್ಥ ಆಗ್ಬೇಕು. ನಾವು ಎಷ್ಟು ದೊಡ್ಡ ಭಕ್ತರು, ಎಷ್ಟು ದೊಡ್ಡ ಶಿಷ್ಯರು ಅಂತ ಹೇಳಿ ನಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಆ ಅವಕಾಶಗಳನ್ನ ನಮ್ಮ ಜೀವನದಲ್ಲಿ ಕೊಡ್ತಾ ಬನ್ನಿ ತಂದೆ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ತಮ್ಮ ಜೀವನದಲ್ಲಿ ತಾವು ಕೇಳಿದಂತಹ ಮಾತುಗಳನ್ನು ಅಳವಡಿಸ್ಕೊಳ್ಳಿ ಬೇಕಾಗಿರುವಂತಹ ಅವಕಾಶವನ್ನು ಕೊಡಿ ಅನ್ನುವಂತಹ ಬೇಡಿಕೆ ನೀವು ಮುಂದೆ ಇಡುತ್ತಾ, ಹಾಗೆ ಈ ಕಾರ್ಯಕ್ರಮದ ನಿಮಿತ್ತ ಜಾನ್ಸನ್ ವಿಕ್ಟರ್ ಬರ್ಡೇ ಸಂದರ್ಭವಾಗಿ, ಆ ಮಗುವಿನ ಬರ್ಡೇ ಸಂದರ್ಭವಾಗಿ ನಾವೆಲ್ಲರೂ ಸೇರಿ ಬಂದಿದ್ದೀವಿ ತಂದೆ ಪ್ರಾರ್ಥನೆಯ ನಿಮಿತ್ತ. ಈ ಪ್ರಾರ್ಥನೆ ಬೆಳಕಿನಿಂದ ಹಿಡಿದು ಈಗಾಗಲೇ ನೀವು ನಡೆಸ್ಕೊಂಡು ಬಂದಿದ್ದೀರ ಕಳೆದ 1 ಗಂಟೆ, ಹಾಗೆ ಸಂಜೆವರೆಗೂ, ಮತ್ತೆ ನಾಳೆ ಆರಾಧನೆ ಕಾರ್ಯಕ್ರಮ, ನಾಳೆ ಮಧ್ಯಾಹ್ನದವರೆಗೂ ನಮ್ಮೆಲ್ಲರ ಜೊತೆ ನೀವಿದ್ದು ನಿಮ್ಮ ಸಾರಥ್ಯದಲ್ಲಿ, ನೀವು ಅನ್ಕೊಂಡಿರುವಂತಹ ಕ್ರಮದಲ್ಲಿ ನೀವು ಪ್ರಥಮ ಸ್ಥಾನ ತಗೊಳ್ಳುವಂತೆ ಈ ಕಾರ್ಯಕ್ರಮ ನಡೆದು ಬರಲಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಈ ಕಾರ್ಯಕ್ರಮದ ನಿಮಿತ್ತ ಮನೆಯಲ್ಲಿ ಒಂದು ಶುಭ ಕಾರ್ಯ ಆದರೂ ಸಹ ಆ ಶುಭ ಕಾರ್ಯದ ನಿಮಿತ್ತ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನ ಹಂಚಲ್ಪಡಬೇಕು ಅನ್ನುವಂತಹ ಭಾರವನ್ನ, ಬಾಧ್ಯತೆಯನ್ನ ಇಟ್ಕೊಂಡು ನಿಮ್ಮ ಮಗ ರಾಮೋಣ್ಣನವರು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಂದೆ. ಈ ಕಾರ್ಯಕ್ರಮದ ನಿಮಿತ್ತ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಹಾಗೆ ಅವರಿಗೆ ಬೇಕಾಗಿರುವಂತಹ ಆರೋಗ್ಯ ಬಲ, ಅವರ ಆರೋಗ್ಯ ಪರಿಸ್ಥಿತಿಗಳು, ಕುಟುಂಬ ಪರಿಸ್ಥಿತಿಗಳು ಪ್ರತಿಯೊಂದು ನಿಮಗೆ ಗೊತ್ತಿದೆ ತಂದೆ. ಅದೆಲ್ಲವನ್ನೂ ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ನೀವು ಸುಧಾರಣೆ ಮಾಡ್ತೀರಾ ಅನ್ನುವಂತಹದನ್ನ ನಾವು ನಂಬುತ್ತಾ, ಹಾಗೆ ನಮ್ಮನ್ನು ಜ್ಞಾನದಲ್ಲಿ ನಡೆಸ್ತಿರುವಂತಹ ಎಲ್ಲಾ ದೈವ ಸೇವಕರು, ಅವರ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಅವರಿಗಿರುವಂತಹ ಆರೋಗ್ಯ ಪರಿಸ್ಥಿತಿಗಳು ಪ್ರತಿಯೊಂದನ್ನು ನೀವು ನೆನಪು ಮಾಡ್ಕೊಳ್ತೀರಾ ಅನ್ನುವಂತಹದನ್ನ ನಾವು ನಂಬುತ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಅಂತ್ಯಾಶೀರ್ವಾದವನ್ನ ರಾಮಣ್ಣನವ್ರು ಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಹಲೋ, ಎಲ್ಲರ ತಲೆಬಾಗ್ಸ್ರಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ
ದೇವರು ಜೊತೆಯಾಗಿದ್ದು ನಮ್ಮೆಲ್ಲರನ್ನು ನಡೆಸಲಿ. ಆಮೆನ್. ಆಮೆನ್. ವಂದನೆಗಳು ಬ್ರದರ್. ಆಮ ವಂದನೆ. ವಂದನೆಗಳು.